ಹೇಗೆ ಬಿಡೋದು ಅನ್ನೋದು ಬಹಳ ಕಷ್ಟ. ಸೊ ಇವಾಗ ಲಾಸ್ಟ್ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ದ್ವಾದಶ ಮಂಜರಿಕಾಭಿರಶೇಷ ಕಥಿತೋ ವೈಯಾಕರಣಸ್ಯ ಏಷಃ ಉಪದೇಶೋ ಅಭೂತ್ ವಿದ್ಯಾ ನಿಪುಣೈಃ ಶ್ರೀಮತ್ ಶಂಕರ ಭಗವತ್ ಶರಣೈಃ. ದ್ವಾದಶ ಮಂಜರಿಕ ಅಭಿರಶೇಷಃ, ದ್ವಾದಶ ಮಂಜರಿಕ ಅಂದ್ರೆ 12 ಶ್ಲೋಕಗಳನ್ನುಳ್ಳ ಈ ಮಂಜರಿಯನ್ನು 12 ಶ್ಲೋಕಗಳ ರೂಪದಲ್ಲಿ ಬಂದಿರುವ ಅದರ ಶೇಷರು ಕಥಿತವು, ಅದಕ್ಕೆ ಲಾಸ್ಟ್ ಅಲ್ಲಿ ಹೇಳೋದು ಎಲ್ಲಾನು ಆಸೆಯಿಂದನೇ ಆಗೋದು ಅಂತ ಹೇಳಿದ್ರು. ಇದನ್ನು ಯಾರಿಗೆ ಹೇಳಲ್ಪಟ್ಟಿತ್ತು? ಕಥಿತೋ ಹೇಳಲ್ಪಟ್ಟಿತ್ತು. ಯಾರಿಗೆ? ವೈಯಾಕರಣಸ್ಯ ಏಷ, ಒಬ್ಬ ವ್ಯಾಕರಣಕಾರನಿಗೆ ಈ ಅವನನ್ನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು. ಬಟ್ ಯಾರನ್ನ ನಿಮಿತ್ತ ಮಾಡ್ಕೊಂಡಿದ್ದಾರೆ ಅಂದ್ರೆ ವೈಯಾಕರಣ, ಆ ಗ್ರಾಮರ್ ಇರೋನ್ನ ಇದನ್ನಾಗಿ ಮಾಡ್ಕೊಂಡಿದ್ದಾರೆ, ನಿಮಿತ್ತ ಮಾಡ್ಕೊಂಡಿದ್ದಾರೆ. ಏನು ಉಪದೇಶ ಕೊಟ್ರು ಅವರು? ಆ ಉಪದೇಶದ ಅಮೃತ ಏನಾಯ್ತು? ಅಭೂತ್ ಕೊಟ್ಟರು. ಯಾರಿಗೆ? ಯಾರು ಕೊಟ್ಟಿದ್ದು? ವಿದ್ಯಾ ನಿಪುಣೈಹಿ, ದೊಡ್ಡ ಜ್ಞಾನಿಗಳಾದವರು. ಆಮೇಲೆ ಯಾರವರು ಅಂದ್ರೆ ಶ್ರೀಮತ್ ಶಂಕರರು, ಭಗವತ್ ಶರಣೈಹಿ, ಭಗವತ್ಪಾದರೆಂದು ಹೆಸರಾದ ಈ ಶಂಕರಾಚಾರ್ಯರಿಂದ ವ್ಯಾಕರಣಕಾರನನ್ನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಈ 12 ಶ್ಲೋಕಗಳ ಮೂಲಕ ಉಪದೇಶ ಕೊಡ್ತಾ ಇದ್ದಾರೆ. ಈ ಉಪದೇಶದ ಅರ್ಥ ಏನು ಅಂದ್ರೆ, ಸಮಯ ಮಂತ್ರ ಹೋಗಿದ್ದು ಬರುವುದಿಲ್ಲ. 1 ಸೆಕೆಂಡು, 1 ದಿವಸ ಕಳೆದೋಗಿದ್ದು ತಿರುಗು ಸಿಗೋದಿಲ್ಲ. ಅದನ್ನ ವೇಸ್ಟ್ ಮಾಡಿದ್ರೆ ನಾವು ಪರಮಾತ್ಮನನ್ನ ಆದಷ್ಟು ಆರಾಧನೆ ಮಾಡಿ ಭಜ ಗೋವಿಂದಂ, ಅವನನ್ನ ಭಜ ಅಂದ್ರೆ ಸೇವಿಸಬೇಕು. ನಮ್ಮ ಒಳಗಿರುವ ಪರಮಾತ್ಮನನ್ನ ಗುರುತಿಸಬೇಕು ಅಂತ ಹೇಳಿದ್ರು. ಇದಾದ ಮತ್ತೆ ಇನ್ನೊಂದು ಸ್ವಲ್ಪ ಶ್ಲೋಕ ಇದೆ, ಇದಕ್ಕೆ ಚರ್ಪಟ ಮಂಜರಿಕಾ ಸ್ತೋತ್ರಂ ಅಂತಾರೆ. ಇದು ಪದ್ಮಪಾದರು ಹೇಳಿದ್ದು, ತೋಟಕಾಚಾರ್ಯ, ಹಸ್ತಾಮಲಕ, ಸುಬೋಧ ಎಲ್ಲ ಬೇರೆ ಬೇರೆ ಹೇಳಿರುವುದು ಅದು ಬರುತ್ತೆ. ಅದನ್ನು ಮಾಡ್ಬಿಟ್ಟು ಆಮೇಲೆ ಇದಾದ ಮತ್ತೆ ಇದೇ ರೀತಿ ಒಂದೊಂದೇ ಮಂತ್ರ ಯಾವುದು ಕೈವಲ್ಯ ಉಪನಿಷತ್ತನ್ನ ಹೇಳೋಣ ಅಂತ ಅನ್ಕೊಂಡಿದೀನಿ. ಸೊ ಆ ಬುಕ್ಕು ಎಲ್ಲರೂ ಬೇಕಾದ್ರೆ ಸುಬ್ರಾಜ್ ಶರ್ಮರಿಂದ ಮಾಡಿರೋ ಸಿಂಪಲ್ ಆಗಿದೆ, ಅರ್ಥನೂ ಇದೆ. ಅದನ್ನ ಯಾರು ಬೇಕು ಅವರು ತಗೋಬಹುದು ಅವಾಗ. ಯಾಕೆಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗೀತಾನು ಶಾರದಾನು ನಾವು ಸಿಗುತ್ತವ. ತುಂಬಾ ಅದು ಶಿವರಾತ್ರಿ ಒಳಗೆ ಮಾಡ್ಬಿಟ್ರೆ ನಾವು ಚೆನ್ನಾಗಿರತ್ತೆ. ಅದು ತುಂಬಾ ಏನು ಕೈವಲ್ಯ ಉಪನಿಷತ್ ಅನ್ನೋದನ್ನ ಅದರಲ್ಲಿಗ ಮಂತ್ರದಲ್ಲೇ ಬಂದ್ಬಿಟ್ಟಿದೆ. ಇದನ್ನ 100 ಸಲಿ ರುದ್ರ ಹೇಳ್ದಂಗೆ ಅಂತ ಬಂದಿದೆ. ಆದ್ರಿಂದ 1 ಸಲಿ ನಾವ್ ಅದ್ ಹೇಳಿದ್ರು ಅಷ್ಟು ಅದಕ್ಕೆ ಪವರ್ ಇದೆ, ಯಾವುದು ಕೈವಲ್ಯ ಉಪನಿಷತ್ತು. ಸೊ ಅದನ್ನ ಇದು ಮುಗಿಸಿದ್ ಮತ್ತೆ ಅದನ್ನ ಶುರು ಮಾಡಿದ್ರೆ ನಮ್ಗೆ ಫೆಬ್ರವರಿ ವೇಳೆಗೆ ಕರೆಕ್ಟ್ ಆಗಿ ಏನಂದ್ರೆ ಶಿವರಾತ್ರಿ ವೇಳೆಗೆ ಅದು ರೆಡಿಯಾಗಿ ಅರ್ಥ ಆಗಿರುತ್ತೆ. ಆವಾಗ ಹೇಳೋಕ್ ಸರಿಯಾಗಿರುತ್ತೆ ಅಂತ. ಚಲೋ, ಇವತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮೈತ್ರೇಯಿ ಬ್ರಾಹ್ಮಣ, ಇದು 4ನೇ ಬ್ರಾಹ್ಮಣ, 2ನೇ ಅಧ್ಯಾಯದಲ್ಲಿ 2-4-1. ಇಲ್ಲಿ ಫಸ್ಟ್ ಅದಕ್ಕೆ ಒಂದು ಭೂಮಿಕಾ ಹೇಳ್ಬೇಕು. ಏನದು? ಯಾಜ್ಞವಲ್ಕ್ಯರಿಗೆ 2 ಹೆಂಡತಿ. ಯಾಜ್ಞವಲ್ಕ್ಯರು ಯಾರು? ವೈಶಂಪಾಯನವರ ನೆವ್ಯೂ. ಅವ್ರದ್ದು ಬಹಳ ದೊಡ್ಡ ದೊಡ್ಡ ಕಥೆ ಎಲ್ಲ ಬರುತ್ತೆ, ಸ್ವಲ್ಪ ಗೊತ್ತಿರೋಷ್ಟು ಹೇಳ್ತೀನಿ ನಾನಷ್ಟೇ. ಅವರು ಏನಾಯ್ತು, ವೈಶಂಪಾಯನ ಶಿಷ್ಯರಾಗಿದ್ದಾಗ ಯಾವುದೋ ಒಂದು ವಿಚಾರದಲ್ಲಿ ಆ ವೈಶಂಪಾಯನವರಿಗೆ ಇವನು ಏನ್ ಮಾಡಿ ಯಾಜ್ಞವಲ್ಕ್ಯ ಅಂದ್ಬಿಟ್ಟ, ನಿಮ್ಮ 1000 ಶಿಷ್ಯರೇನೋ ನಾವು ಒಬ್ಬನೇ ಸಾಕು ಮಾಡ್ತಿದ್ದೆ ಅಂದ್ಬಿಟ್ಟ. ಅವರಿಗೆ ಕೋಪ ಬಂದ್ಬಿಟ್ಟು ಹೇಳ್ಬಿಟ್ರು, ನಾನು ಕೊಟ್ಟ ವಿದ್ಯೆ ಎಲ್ಲ ವಾಪಸ್ ಕೊಡು. ಇವನ್ ಏನ್ ಮಾಡ್ಬಿಟ್ರೆ ಯಾಜ್ಞವಲ್ಕ್ಯ ತಕ್ಷಣ ಅದನ್ನೆಲ್ಲ ವಾಂತಿ ಮಾಡು. ಆವಾಗ ಅವ್ರು ಹೇಳಿದ್ರು ಶಿಷ್ಯರಿಗೆ, ನೀವು ಇದನ್ನೆಲ್ಲ ಪಕ್ಷಿಗಳಾಗಿ, ತಿತ್ತರಿ ಪಕ್ಷಿಗಳಾಗಿ ಇದನ್ನೆಲ್ಲ ಗ್ರಹಿಸಿ. ಅದಕ್ಕೆ ತೈತ್ರೀಯ ಉಪನಿಷತ್ ಅಂತ ಹೆಸರಾಗೋಯ್ತು. ಇವಾಗ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಸೂರ್ಯನನ್ನ ಪ್ರಾರ್ಥನೆ ಮಾಡಿದ್ರು, ನನಗೆ ನೀನು ಉಪದೇಶ ಮಾಡು ಅಂತ.
ಆವಾಗ ಸೂರ್ಯ ಹೇಳ್ತಾನೆ, ನಾನಂತೂ ತಿರುಗ್ತಾ ಇರ್ತೀನಿ, ಆದ್ರಿಂದ ನೀನ್ ಹೇಗೆ ನಾನು ಉಪದೇಶ ಮಾಡಿದ್ರೆ ನೀ ಎದುರಿಗಿರ್ಬೇಕಲ್ವಾ? ನಾನ್ ಇವಾಗ ಹೀಗೆ ಹೋಗ್ತಾ ಇದ್ರೆ ನೀನ್ ನನ್ನ ಎದುರಿಗೆ ಫೇಸ್ ಮಾಡ್ಬೇಕು ಅಂದ್ರೆ ನೀವ್ ಉಲ್ಟಾ ನಡಿಬೇಕು. ಹಾಗಿದ್ರೆ ಮಾತ್ರ ನಾವು ಉಪದೇಶ ಮಾಡೋಕ್ಕಾಗ. ಯಾಜ್ಞವಲ್ಕ್ಯರು ಒಪ್ಕೋತಾರೆ, ನಾನ್ ಮಾಡ್ತೀನಿ ಅದನ್ನ, ನೀನ್ ನನಗೆ ಉಪದೇಶ ಮಾಡು ಅಂತ. ಸೊ ಏನಾಯ್ತು, ಸೂರ್ಯನಿಂದ ಉಪದೇಶ ಮಾಡಿ ಈಶಾವಾಸ್ಯ ಉಪನಿಷತ್ ಎಲ್ಲ ಆಮೇಲೆ ಬಂತು. ಅದಕ್ಕೆ ಹೇಳ್ತಾರೆ ಶುಕ್ಲ ಯಜುರ್ವೇದಿಯ ಮಂತ್ರಗಳು ಅಂತ. ಸೊ ಇದೆಲ್ಲ ನಮಗೆ ಏನು ಹೇಳುತ್ತೆ ಅಂದ್ರೆ, ವಿದ್ಯೆ ಕಲಿಯೋದು ಬಹಳನೇ ಕಷ್ಟ. ಸುಲಭವಾಗಿ ವಿದ್ಯೆ ಸಿಗೋದಿಲ್ಲ ಗುರು ಹತ್ರ. ಯಾಕಂದ್ರೆ ಎಲ್ಲಾನು ಶ್ರದ್ಧೆ ಬೇಕು, ಆಮೇಲೆ ತತ್ಪರತೆ ಇರ್ಬೇಕು, ನನಗೆ ಕಲಿಬೇಕು ಅನ್ನೋ ಆಸೆ ಇರ್ಬೇಕು. ಸೊ ಹಾಗೆ ಅಷ್ಟು ದೊಡ್ಡವರಾಗಿರೋರು ಜನಕ ಅಂತ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಅದು ಗಾರ್ಗಿ ಇದರಲ್ಲಿ ಬಂದಾಗ ಆವೃತ್ತಿನ ಹೇಳೋಣ. ಇವಾಗ ಮೈತ್ರಿ, ಅವರಿಗೆ ಇಬ್ಬರು ಹೆಂಡತಿರು, ಕಾತ್ಯಾಯಿನಿ ಮೈತ್ರೇಯಿ ಅಂತ. ಇವರು ಹೇಳಿದರೆ ಮೈತ್ರಿಯನ್ನ ಕರೆದು ಈ ಮಾತು ಹೇಳ್ತಾ ಇದ್ದಾರೆ. ಮೊದಲನೇ ಮಂತ್ರ ನೋಡಿ, ಮೈತ್ರೀತಿ ಹೋವಾಚ ಯಾಜ್ಞವಲ್ಕ್ಯಃ, ಮೈತ್ರೀತಿ ಹೋವಾಚ ಯಾಜ್ಞವಲ್ಕ್ಯಃ, ಉದ್ಯಾಸ್ಯನ್ ವಾ ಅರೇ, ಉದ್ಯಾಸನ್ ವಾ ಅರೇ, ಅಹಂ ಅಸ್ಮಾತ್ ಸ್ಥಾನಾದಸ್ಮಿ, ಅಹಂ ಅಸ್ಮಾತ್ ಸ್ಥಾನಾದಸ್ಮಿ, ಹಂತ ತೇ ಅನಯಾ ಕಾತ್ಯಾಯನ ಕಾತ್ಯಾಯನ್ಯ ಅಂತಂ ಕರವಾಣಿ ಇತಿ, ತೇ ಅನಯಾ ಕಾತ್ಯಾಯನ್ಯ ಅಂತ ಕರವಾಣಿ ಇತಿ. ಏನ್ ಹೇಳ್ತಾರೆ, ಯಾಜ್ಞವಲ್ಕ್ಯ ಉವಾಚ. ಏನ್ ಹೇಳಿದ್ರು ಅವರು? ಮೈತ್ರೇಯ ಅಮ್ಮಗೆ ಹೇಳ್ತಾರೆ, ಹೀಗಂದ ಹೇಳ್ತಾರೆ ಯಾಜ್ಞವಲ್ಕ್ಯ. ಏನ್ ಹೇಳ್ತಾರೆ, ಅದೇ ಮೈತ್ರೇಯಿ. ಮೈತ್ರೇಯಿ ಅನ್ನೋದು ಸಂಬೋಧನೆ. ಎಲೆ ಮೈತ್ರೇಯಿ, ಏನಂತ ಹೇಳಿದ್ರು? ಅಹಂ ನಾನು, ಅಸ್ಮಾಸ್ಥಾನಾತ್, ಇವಾಗ ಯಾವ ಆಶ್ರಮದಲ್ಲಿ ಇದೀನೋ, ಯಾವ ಆಶ್ರಮದಲ್ಲಿ ಇದ್ರು? ಗೃಹಸ್ಥಾಶ್ರಮದಲ್ಲಿ ಇದ್ರು. ಈ ಗೃಹಸ್ಥಾಶ್ರಮದಿಂದ ಉದ್ಯಾಸನ್ವೈ ಅಸ್ಮಿ, ನಾನು ಮೇಲಕ್ಕೆ ಏರ್ಬೇಕು, ಮೇಲಿನ ಆಶ್ರಮವನ್ನು ಗ್ರಹಿಸಬೇಕು ಅಂತ ನಾನು ಅಂದುಕೊಂಡ್ಬಿಟ್ಟಿದ್ದೀನಿ ಅಂತ. ಸರಿ ಅಂದ್ರು. ಸರಿ ಅಂದ್ರೆ ಏನರ್ಥ? ನಿಮ್ಮ ಅಪ್ಪಣೆಯನ್ನ ಪಡೆಯೋದಕ್ಕೋಸ್ಕರ ಹೇಳಿದೀನಿ, ನೀವ್ ಎಸ್ ಅಂತ ಹೇಳೋದಕ್ಕೋಸ್ಕರ. ಅನಯ ಕಾತ್ಯಾಯನ್ಯ ತೇ, ನಿನ್ನ ಕಾತ್ಯಾಯಿನಿಯೊಂದಿಗೆ ಸಂಬಂಧವನ್ನ ಏನ್ ಮಾಡ್ತೀನಿ? ಅಂತಂ ಕರವಾಣಿ, ನಾನು ಈ ಸಂಬಂಧವನ್ನ ವಿಚ್ಛೇದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸಿಂಪಲ್ ಆಗಿದೆ ಅರ್ಥ. ಮೈತ್ರಿ ಯಾಜ್ಞವಲ್ಕ್ಯ ಉವಾಚ ಏನ್ ಹೇಳಿದ್ರು? ಅದೇ ಮೈತ್ರೇಯಿ, ಅಹಂ ನಾನು, ಅಸ್ಮಾತ್ ಸ್ಥಾನಾತ್ ಉದ್ಯಾಸ್ಯನ್ ವೈ ಅಸ್ಮಿ, ನಾನು ಈ ಗೃಹಸ್ಥಾಶ್ರಮವನ್ನ ಬಿಟ್ಟು ಸನ್ಯಾಸಾಶ್ರಮವನ್ನು ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸರಿ. ಅನಯ ಕಾತ್ಯಾಯನ್ಯ ತೇ ಅಂತಂ ಕರವಾಣಿ ಇತಿ, ನಿನಗೂ ಆಮೇಲೆ ಕಾತ್ಯಾಯಿನಿಯ ಜೊತೆಯಲ್ಲಿ ನಮ್ಮ ಸಂಬಂಧವನ್ನ ನಾನು ಎಂಡ್ ಮಾಡ್ತಾನೆ, ಅಂತಗೊಳಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಇವ್ರು ಹೇಳ್ತಾರೆ, ಯಾಕೆ ಇದು ಬಂದಿದೆ ಅಂತಂದ್ರೆ, ಆತ್ಮಜ್ಞಾನಕ್ಕೆ ಸನ್ಯಾಸ ಒಂದು ಅಂಗವಾಗಿ ಇದೆ ಅಂತ. ಅಂಗವಾಗಿ ಇದೆ ಅಂದ್ರೆ ಒಂದು ದೊಡ್ಡ ಮೆಟಲ್ ತರ ಇದೆ ಆ ಮೋಕ್ಷಧಾಮಕ್ಕೆ ಹೋಗಕ್ಕೆ. ಇದು ಯಾವುದಿದು ಸನ್ಯಾಸ ಅಂದ್ರೆ? ಪಾರಿವ್ರಾಜ್ಯವೆಂಬ ಆಶ್ರಮಾಂತರಕ್ಕೆ. ಪಾರಿವ್ರಾಜ್ಯ ಅಂದ ತಕ್ಷಣ ಅಲ್ಲಿ ನಾವು ನಮಗ ಅರ್ಥ ಆಗೋದು ಹೇಳ್ಬೇಕು ಅಂದ್ರೆ, ನಾನು ನನ್ನದು ಬೇಕು ಬೇಡ ಪುಣ್ಯ ಪಾಪ ಈ ಆರರಿಂದನೂ ಏನಾಗ್ಬೇಕು? ಅದರಿಂದ ಮೇಲೆ ಹೋದ್ರೆ ಅದಕ್ಕೆ ಪಾರಿವ್ರಾಜ. ಯಾಕಂದ್ರೆ ಎಲ್ಲ ಏನಾಗುತ್ತೆ? ಪುಣ್ಯಕ್ಕೋಸ್ಕರ ಮಾಡೋದು, ಪಾಪದಿಂದ ತಪ್ಪಿಸ್ಕೊಳ್ಳೋದು ಅಲ್ವಾ? ಆಮೇಲೆ ನಾನು ನನ್ನದು ಗೃಹಸ್ಥಾಶ್ರಮದಲ್ಲಿ ನಮಗೆ ಇದ್ದೇ ಇರುತ್ತೆ. ಜೊತೆಲಿ ಏನಾಯ್ತು, ಇದೆಲ್ಲ ಇರೋದ್ರಿಂದ ಅದೆಲ್ಲ ಇಲ್ಲದಿರೋ ಸ್ಥಳಕ್ಕೆ ಹೋಗ್ಬೇಕಲ್ಲ, ಹೋದ್ರೆ ಅದಕ್ಕೆ ಪಾರಿವ್ರಾಜ ಸನ್ಯಾಸ ಅಂತಂದ್ರು. ಸರಿಯಾಗಿ ಹೇಳಿದ್ರೆ ಏಷಣಾಂತರಿಗೆ ತ್ಯಾಗ ಅಂತಾನು ಹೇಳ್ತಾರೆ ಸನ್ಯಾಸ ಅಂತ.
ಇವಾಗ ಹೇಳಿದ್ರು ನನಗೆ ಅಲ್ಲಿ ಮುಂದಕ್ಕೆ ಹೋಗೋದಕ್ಕೋಸ್ಕರ ನಾನು ಪರ್ಮಿಷನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ರ ನೋಡಿ. ಸಾ ಹೋವಾಚ ಮೈತ್ರೇಯಿ, ಸಾ ಹೋವಾಚ ಮೈತ್ರೇಯಿ ಎನ್ನುಮ ಇಯಂ ಭಗೋಃ, ಎನ್ನುಮ ಇಯಂ ಭಗೋಃ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾತ್, ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾತ್ ಕಥಂ ತೇನ ಅಮೃತ ಸ್ಯಾಮಿತಿ, ಕಥಂ ತೇನ ಅಮೃತ ಸ್ಯಾಮಿತಿ. ಇದು ಯಾರು? ಮೈತ್ರೇಯಿ ಹೇಳೋದು ಇದು. ನೇತಿ ಹೋವಾಚ ಯಾಜ್ಞವಲ್ಕ್ಯ, ಯಾಜ್ಞವಲ್ಕ್ಯ ಹೇಳ್ತಾರೆ ನೇತಿ ಇಲ್ಲ ಅಂತ. ಏನ್ ಹೇಳ್ತಾರೆ? ಯಥಾವೋ ಯಥಾವ ಉಪಕರಣವತಾಂ ಜೀವಿತಂ, ಯಥೈವೋಪಕರಣವತಾಂ ಜೀವಿತಂ ತಥಾ ಏವ ತೇ ಜೀವಿತಂ ಸ್ಯಾತ್, ತಥಾ ಏವ ತೇ ಜೀವಿತಂ ಸ್ಯಾತ್ ಅಮೃತತ್ವಸ್ಯ ತು ನ ಆಶಾ ಅಸ್ತಿ ವಿತ್ತೇನ ಇತಿ, ಅಮೃತತ್ವಸ್ಯ ತು ನ ಆಶಾ ಅಸ್ತಿ ವಿತ್ತೇನ ಇತಿ ಅಂತ ಹೇಳಿದ್ರು. ಏನ್ ಹೇಳ್ತಿದ್ದಾರೆ? ಸಾ ಹೋವಾಚ ಮೈತ್ರೇಯಿ, ಅವಳು ಮೈತ್ರೇಯಿ ಯಾಜ್ಞವಲ್ಕ್ಯನ ಕುರಿತು ಅವಳೆ. ಇದರಲ್ಲಿ ಏನು ಗೊತ್ತಾಗತ್ತೆ? ದೊಡ್ಡವ್ರು ಇರ್ಬೋದು, ಗುರು ಇರ್ಬೋದು, ತಾಯಿ ಇರ್ಬೋದು, ಯಾರೇ ಆಗ್ಲಿ, ನಾವು ಒಂದು ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿರೋದನ್ನ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡೋವಾಗ ನಮ್ಮ ಮಾತಿನಲ್ಲಿ ಕುಶಲತೆ ಇರ್ಬೇಕು. ಏನ್ರಿ ಯಾಕ್ರಿ ನನ್ ಬಿಟ್ಟು ಹೋಗ್ತಿದ್ದಾರ ನಮ್ಮನ್ನ? ನಾವೇನ್ ಮಾಡಿದ್ವಿ ನಿಮಗೆ? ಹಾಗೆ ಕೇಳಿದಾಳ ಮೈತ್ರಿ. ಯಾಕೆ ಬಿಟ್ಬಿಟ್ಟು ಹೋಗ್ತೀರಾ? ಹೇಗೆ ಅಂದ್ರೆ ಹಾಗೆ ಕೇಳೋದು ನೋಡಿ. ಎಲ್ಲ ನಾವು ಉಪನಿಷತ್ತಲ್ಲಿ ನಮಗೆ ಎಲ್ಲ ಸಿಗತ್ತೆ, ಎಲ್ಲ ಟೀಚಿಂಗು ಸಿಗತ್ತೆ. ನಾಟ್ ಓನ್ಲಿ ಮೋಕ್ಷ, ನಿಮ್ಮ ವ್ಯವಹಾರ ಹೇಗೆ ಸುಧಾರಿಸ್ಕೋಬೇಕು, ನಾವು ಹೇಗೆ ಒಬ್ರಿಗೊಬ್ರು ಮಾತನಾಡ್ಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು. ಹೆಣ್ಣು ಸುಮ್ಮನೆ ತಲೆ ಬಗ್ಗೆ ನಡೆಯೋದನ್ನು ಎಲ್ಲೂ ಹೇಳಿಲ್ಲ. ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು. ನನ್ಗೆ ಈ ಟೈಮಲ್ಲಿ ನನಗ್ ಜ್ಞಾಪಕ ಬರ್ತಾ ಇರೋದು ರಾಮಾಯಣದಲ್ಲಿ ಸೀತೆ ಕ್ಯಾರೆಕ್ಟರು ಎಷ್ಟು ಚೆನ್ನಾಗಿದೆ. ರಾಮ ಹೇಳ್ತಾನೆ, ನೋಡಮ್ಮ ನಾನು ಇವಾಗ ಕಾಡಿಗೆ ಹೋಗ್ತಾ ಇದ್ದೀನಿ, ನೀನು ಅತ್ತೆ ಮಾವಂದ್ರೆ ಸೇವೆ ಮಾಡ್ಕೊಂಡು ಚೆನ್ನಾಗಿರು ಅಂತ. ಆವಾಗ ಇವಳು ಹೇಳ್ತಾರೆ, ನಮ್ಮ ತಂದೆ ಒಂದು ಗಂಡಸಿಗೆ ಕೊಟ್ಟು ನನ್ನ ಮದುವೆ ಮಾಡಿದ್ದಾನೆ ಅಂತ ಅಂದುಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾಳೆ. ಏನು ಹಾಗಂದ್ರೆ ರಾಮನನ್ನ ಗಂಡಸ ಅಲ್ಲ ಅಂತಾರೆ. ಹೇಗೆ ಹೇಳ್ತಾ ಇದ್ದಾಳೆ ಅಂದ್ರೆ, ಅವಳು ಹೇಳ್ತಾಳೆ, ಕಾಡಿಗೆ ಕರ್ಕೊಂಡೋಗೋ ಭಯ ಆಗ್ತಿರೋಂಗೆ ಹೇಳ್ತಾ ಇದೀಯಲ್ಲ ನೀನು, ನಾನು ನಿನ್ ಜೊತೆಲೆ ತಾನೇ ಬರ್ಬೇಕು ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಎಷ್ಟು ಚೆನ್ನಾಗಿ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ. ಯಾಕೆಂದ್ರೆ ನೀನ್ ನನ್ನನ್ನ ಕರ್ಕೊಂಡು ಹೋಗ್ಲೇಬೇಕು, ನೀನು ನನ್ನನ್ನ ರಕ್ಷೆ ಮಾಡೋ ಇದನ್ನ ಮಾಡಿದೀಯ ಅಂತಲ್ಲಿ ಆ ಘಟನೆಯಲ್ಲಿ. ಅಲ್ಲ ಅವನೇನು ಸನ್ಯಾಸ ತಗೊಳಕ್ ಹೋಗ್ತಾ ಇಲ್ಲ, ತಂದೆ ಆಜ್ಞೆಯಿಂದ ಹೋಗ್ತಾ ಇದ್ದಾನೆ. ತಂದೆ ಆಜ್ಞೆಯಿಂದ ಅವನು ಹೋದ್ರೆ ಅವನು ಅರ್ಧಾಂಗಿಯಾಗಿ ಇವಳು ಹೋಗ್ತಾ ಇದ್ದಾನೆ. ಆದ್ರಿಂದ ಏನಾಗುತ್ತೆ, ಯಾಕೆ ಜ್ಞಾಪಕ ಬಂತು ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಬೇಕು. ಹೆಣ್ಣಾದವಳು ಧೈರ್ಯದಿಂದ ಆ ಸಮಯ ನೋಡ್ಕೊಂಡು ಹೇಗೆ ಹೇಳ್ಬೇಕು. ಇವಳು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎನ್ನುಮ ಇಯಂ ಅಂದ್ರೆ ಏನಾಯ್ತು, ಅದರ ಅರ್ಥ ಏನ್ ಹೇಳ್ತಾರೆ, ನಾನು ಇದರಿಂದ ಯಾವ್ದ್ರಿಂದ ನೀನು ಬುದ್ಧಿ ಹಂಚಿಕೊಡ್ತಾ ಇದೆಯಲ್ಲ, ಸರ್ವ ಪೃಥ್ವಿ ವಿತ್ ನೀ ಕೊಡೋ ದುಡ್ಡು ಬೇಡ, ಅದ್ರ ಆಮೇಲೆ ನೋಡೋಣ. ಈ ಸಂಪೂರ್ಣ ಪೃಥ್ವಿಲಿರೋ ಎಲ್ಲ ಧನರಾಶಿ ನನ್ನದಾದ್ರೂ ಸರಿ. ಕಥಂ ತೇನ ಅಮೃತ ಸ್ಯಾಮಿತಿ, ನಾನು ಅಮೃತಲಾಗ್ತೇನ? ನನಗಾದರೆ ಬೈ ಚಾನ್ಸ್ ಈ ತರ ದುಡ್ಡಿನಿಂದ ನನಗೆ ಅಮೃತತ್ವ ಸಿಗತ್ತಾ? ಅದು ಪೃಥ್ವಿಲಿರೋ ದುಡ್ಡೆಲ್ಲ ನನಗೆ ಸಿಕ್ಬಿಟ್ರೆ ಆಗತ್ತಾ ಅಂತ ಕೇಳ್ತಾಳೆ. ಕಥಂ ತೇನ ಅಮೃತ ಸ್ಯಾಮಿತಿ ಅಂತ ಕೇಳ್ತಾಳೆ. ತುಂಬಾ ಚೆನ್ನಾಗಿ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ನ ಇತಿ ಹೋವಾಚ ಯಾಜ್ಞವಲ್ಕ್ಯ. ಅವನು ಹೇಳ್ತಾನೆ, ನಿನಗೆ ಬೈ ಚಾನ್ಸ್ ಪೃಥ್ವಿದೇ ಇರೋ ಐಶ್ವರ್ಯ ಎಲ್ಲ ಸಿಕ್ಕಿದ್ರು ಕೂಡ ನಿಂಗೆ ಇದು ಸಿಗೋದು, ಅಮೃತತ್ವ ಸಿಗೋದು ಅನ್ನೋದು ಬಿಟ್ಬಿಡು, ಕಲ್ಪನೆ ಕೂಡ ಮಾಡಬೇಡ. ಅದೇ ಇಲ್ಲಿ ಸ್ಪೆಷಲ್.
ಅಮೃತತ್ವಸ್ಯು ನ ಆಶಾ ಅಸ್ತಿ ಇತಿ. ಆಶಾ ಎಲ್ಲಿ ಬರೋದು? ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ನೀನು ಅಮೃತತ್ವದ ಕಲ್ಪನೆ ಕೂಡ ಮಾಡಬೇಡ ದುಡ್ಡಿನಿಂದ ಅಂದ್ಬಿಟ್ಟ. ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದ ನೋಡಿ. ವಿತ್ತೇನ ಇತಿ, ದುಡ್ಡಿನಿಂದ ಅಮೃತತ್ವ ಸಿಗತ್ತೆ ಅನ್ನೋದನ್ನ ಖಂಡಿತ ತಿಳ್ಕೋಬೇಡ. ಆದ್ರೆ ಅದನ್ನ ವೇಸ್ಟ್ ಅಂತ ಹೇಳ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಯಥಾ ಏವ ಉಪಕರಣವತಾಂ ಜೀವಿತಮು. ಎಲ್ಲ ಗ್ಯಾಡ್ಜೆಟ್ಸ್, ಉಪಕರಣ ಅಂತ ಅಂದ್ರೆ ಏನು? ಎಲ್ಲ ಗ್ಯಾಡ್ಜೆಟ್ಸ್. ಮನೆಯಿಂದ ಇಳಿಯೋಕೆ ಏನಾಯ್ತು? ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಇರೋದು ಲಿಫ್ಟ್ ಇದೆ. ಲಿಫ್ಟ್ ಅಲ್ಲಿ ಸರಿ ಅಂತ ಕೆಳಗೆ ಹೋಗೋದು. ಆಮೇಲೆ ಎಲ್ಲಿ ಕಾರು ಡ್ರೈವರ್ ತಗೊಂಡ್ ಬರ್ತಾರೆ, ಅಲ್ಲಿ ಕೂತ್ಕೊಂಡ್ಬಿಡೋದು, ಎಲ್ಲಿಗೆ ಹೋಗ್ಬೇಕು ಹೋಗೋದು, ಎಲ್ಲ ಮಾಡೋದು. ಮನೆಗೆ ಬಂದ್ರೆ ಏನಾಯ್ತು? ಸ್ವಿಚ್ ಹಾಕಿದ ತಕ್ಷಣ ಎಲ್ಲಾನು ಕೆಲಸ ಮಾಡತ್ತೆ. ಎಲ್ಲಿವರೆಗೆ ಸ್ವಿಚ್ ಹಾಕಿದ ತಕ್ಷಣ ಮಾಡತ್ತೆ ಅಂದ್ರೆ ಸ್ವಲ್ಪ ನಮ್ ಕೈಕಾಲದು ಅಲ್ಲಾಡಿಸ್ತಾ ಇದ್ರೆ ಬೆಟರ್ ಏನು? ಅಲ್ಲಿವರೆಗೂ ಬೇಕಾದ್ರೆ ಎಕ್ವಿಪ್ಮೆಂಟ್ಸ್ ನಮ್ಗೆ ಸಿಗ್ತಾವ. ಯಾರು ಹೇಳಿದ್ರಲ್ಲ, ಫ್ರಿಡ್ಜ್ ತಾನೇ ಹೇಳುತ್ತೆ ಏನ್ ಇದಾಗತ್ತೆ, ಸಮಥಿಂಗ್ ಸೋ ಮೆನಿ ಥಿಂಗ್ಸ್ ನಮಗ್ ಗೊತ್ತಿಲ್ದಿರೋ ವಿಷಯ, ಬೇಡ ಅದು ಪರವಾಗಿಲ್ಲ. ಬಟ್ ಅಂದ್ರೆ ಎಲ್ಲ ಉಪಕರಣಗಳು ಎಷ್ಟು ಹೆಲ್ಪ್ ಮಾಡುತ್ತೆ. ನಿಮ್ಗೆ ಮೊಬೈಲ್ ಅಲ್ಲಿ ಬರುತ್ತೋ ಇಲ್ವೋ? ಇದು ಮಾಡಿದ್ದೀರಾ, ಮಾಡಿಲ್ಲ, ರಿಮೈಂಡರು, ಅದನ್ನ ಇಟ್ಕೋಬಹುದು, ಎಲ್ಲ ಮಾಡ್ಕೋಬಹುದು. ಹಾಗೆ ಅದು ಹಾಗೆ ಜೀವನ ಮಾಡ್ಬೋದೇ ವಿನ ಅದೇ ರೀತಿ ತಥಾತೆ ಜೀವಿತಂ ಸ್ಯಾತ್. ನೀನು ಏನ್ ಮಾಡ್ಬೋದು? ದುಡ್ಡಿಂದ ಬೇಕಾದಷ್ಟು ಸಲಕರಣೆ ಅಥವಾ ಆಳು ಕಾಳನ್ನ ಇಟ್ಟುಕೊಂಡು ಎಲ್ಲ ಅವ್ರ ಕೆಲಸ ಮಾಡುವಂಗೆ ನೀ ಕುರ್ಚಿ ಮೇಲೆ ಕೂತ್ಕೊಂಡು ಆರಾಮಾಗಿ ರಾಜ್ಯಭಾರ ಮಾಡ್ತಾ ಬೇಕಾದ್ರೆ ಇರ್ಬೋದು. ಆದ್ರೆ ಅಮೃತತ್ವದ ಕಲ್ಪನೆ ಮಾತ್ರ ಸ್ವಲ್ಪನೂ ಮಾಡ್ಬೇಡ. ದುಡ್ಡಿಂದ ಅಮೃತತ್ವ ಸಿಗತ್ತೆ ಅಂತ ಕಲ್ಪನೆ ಮಾಡ್ಬೇಡ. ಇಲ್ಲಿ ಇವರು ಸಂಬಂಧ ಬಿಡೋದು ಅಂದ್ರೆ ದುಡ್ಡಿನ ಮೂಲಕ ಸಂಬಂಧನ ಉಂಟು ಮಾಡ್ಕೋಬಹುದು. ಮಾಡ್ತಾರಲ್ಲ, ಮದ್ವೆ ಹಳೆ ಕಾಲದಲ್ಲೂ ಇತ್ತು. ರಾಜರು ಏನ್ ಮಾಡ್ತಿದ್ರು? ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಸೇರಿಸ್ಕೋಬೇಕು ಅಂತ ಆಸೆ ಇದ್ರೆ ಏನ್ ಮಾಡ್ಬಿಡೋದು? ಮದುವೆ ಮಾಡ್ಕೊಬಿಡೋದು. ಅವಾಗ ಏನಾಯ್ತು? ಆ ರಾಜಕುಮಾರಿಯರ್ನ ಹೆಚ್ಚು ಕಮ್ಮಿ ದೇ ಯೂಸ್ ಟು ಮೇಕ್ ಯೂಸ್ ಆಫ್ ದೆಮ್ ಆಸ್ ಪಾನ್ಸ್, ಚೆಸ್ ಪಾನ್ಸ್ ತರ ಹೀಗೆ ಮಾಡಿದ್ರೆ. ಈವನ್ ರುಕ್ಮಿಣಿಯನ್ನು ಕೂಡ ಅವ್ರ ಹಾಗೆ ಮಾಡ್ಬೇಕು ಅಂತಿದ್ರು. ಯಾಕೆಂದ್ರೆ ಯಾರ ಆಜ್ಞೆಯಿಂದ ಶಿಶುಪಾಲನಿಗೆ ಕೊಡ್ಬೇಕು ನಿಶ್ಚಯ ಆಗಿತ್ತು? ಜರಾಸಂಧನ ಆಜ್ಞೆಯಿಂದ. ಆ ಶಿಶುಪಾಲನ ತಂದೆ ಕೃಷ್ಣನಿಗೆ ಏನು ಏನ್ ಹೇಳ್ತಾರೆ ಅವನಿಗೆ? ಅತ್ತೆ ಮಾಮ ಅಂತಾರೆ. ಅಂದ್ರೆ ಅತ್ತೆಯ ಗಂಡ. ಸೊ ಕಸಿನು. ಶಿಶುಪಾಲ ಕೃಷ್ಣನಿಗೆ ಫಸ್ಟ್ ಕಸಿನು. ಶಿಶುಪಾಲನ ತಂದೆ ದಾಮೋದರ ಅಂತಾನೆ ಬರುತ್ತೆ. ಏನೋ ಹೆಸರಿದೆ ಸರಿಯಾಗಷ್ಟು. ಇಲ್ಲ ದಾಮ ಅಂತಾನೆ ಶುರು ಆಗುತ್ತೆ. ನನ್ನ ಹೆಸರು ಬರ್ತುಂಟು, ಯೂಶಲಿ ಜ್ಞಾಪಕ ಇರುತ್ತೆ. ಜ್ಞಾಪಕ ಬಂದಾಗ ಏನು ಹೇಳ್ತೀರಿ, ಒಟ್ಟಲ್ಲಿ ಕಸಿನ್. ಇವಾಗ ಏನಾಗುತ್ತೋ, ಆ ರುಕ್ಮಿಣಿ ಕೃಷ್ಣನನ್ನೇ ಇಷ್ಟ ಪಡ್ತಾ ಇದ್ದಾರೆ. ಆದ್ರೆ ರುಕ್ಮಿಣಿ ರಾಜಕುಮಾರ್ ದಾಮಘೋಷ ನೋಡ್ರಿ, ಜ್ಞಾಪಕ ಬರುತ್ತೆ. ದಾಮಘೋಷ ಅವನ ಹೆಸರು. ದಾಮಘೋಷನ ಮಗ ಇವನೇನಾಗಿದ್ದಾನೆ? ಶಿಶುಪಾಲ. ಇವಾಗ ಶಿಶುಪಾಲ ಯಾರ ಕಡೆ ಸೇರ್ಬಿಟ್ಟಿದ್ದಾನೆ? ಕೃಷ್ಣನನ್ನ ಹೇಟ್ ಮಾಡುವ ಜರಾಸಂಧನ ಜೊತೆ ಸೇರ್ಬಿಟ್ಟಿದ್ದಾನೆ. ಆದ್ರಿಂದ ಜರಾಸಂಧನ ಹೇಳ್ದಂಗೆ ಅವ್ರು ಕೇಳೋದು. ಜರಾಸಂಧ ದೊಡ್ಡ ಚಕ್ರವರ್ತಿ, ತುಂಬಾ ಸೇನಾಬಲ ಇರೋನು, ಎಲ್ಲ ಬೇಕಾದಷ್ಟು ರಾಜರನ್ನ ಕೈದಿ ಹಾಕಿಬಿಟ್ಟಿದ್ದಾನೆ, ಬೇಕಾದಷ್ಟು ಜನನ್ನ. ಅವನೇನ್ ಮಾಡ್ದ? ಇವಾಗ ಶಿಶುಪಾಲನಿಗೆ ಇವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅದು ಗೊತ್ತು ಮಾಡ್ಬಿಟ್ಟ. ಏನು ಇದಿಲ್ಲ, ಯಾವ್ದು ಏನೋ ಕಾಂಪಿಟೇಷನ್ ಗಿಂಪಿಟೇಷನ್ ಏನಿಲ್ಲ. ಸುಮ್ನೆ ಅದು ನಕಲಿ ಮಾಡಿರೋದು ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಎಲ್ಲರಿಗೂ ಏನಿಲ್ಲ, ಅವನ ಶಿಶುಪಾಲನೆ ಮದ್ವೆ ಆಗೋದು ಅಂತ ನಿಶ್ಚಯ. ಆವಾಗ ಇವನು ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡ್ ಬರ್ತಾನೆ. ಅದು ಬೇರೆ ವಿಷಯ, ಅದೆಲ್ಲ ಕತೆ, ದೊಡ್ಡ ಕತೆ. ಯಾಕೆ ಹೇಳಿದೆ ಅಂದ್ರೆ, ದುಡ್ಡಿನ ಮೂಲಕ ಹಳೆ ಕಾಲದಲ್ಲೂ ರಾಜರು ಏನ್ ಮಾಡ್ತಿದ್ರು? ಸಂಬಂಧ ಬೆಳೆಸ್ತಾ ಇದ್ರು. ಆಮೇಲೆ ಇವಾಗ್ಲೇ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ, ದುಡ್ಡಿನ ಮೂಲಕ ಸಂಬಂಧ ವಿಚ್ಛೇದನ ಆಗುತ್ತೆ, ಡೈವರ್ಸ್ ಆಗುತ್ತೆ. ಇಷ್ಟು ಮನಿ ಕೊಡ್ಬೇಕು, ಇಷ್ಟ ಆಗ್ಬಿಟ್ಟು ದುಡ್ಡಿನಿಂದ ವಿಚ್ಛೇದನ ಆಗುತ್ತೆ ಅಲ್ವಾ? ಕಟ್ ಮಾಡ್ಬೋದು ಜೊತೆ. ಆದ್ರೆ ಪರಮಾತ್ಮನ ಜೊತೆ ನೀವು ಸಂಬಂಧ ಕಟ್ ಮಾಡೋಕ್ಕಾಗತ್ತಾ? ಯಾವಾಗ್ಲಾದ್ರೂ ಪರಮಾತ್ಮನಿಗೆ ನನಗ್ ಬೇಡ ಪರಮಾತ್ಮ, ನನಗ್ ಪರಮಾತ್ಮನೇ ಇಲ್ಲ,
ನನ್ನ ಭಾಗಕ್ಕೆ ಇಲ್ಲ ಅಂತ ನೀವು ಮಾಡ್ಬೋದಾ? ಮಾಡೋ ಅದನ್ನ ಹೇಳ್ತಾ ಇರೋವಾಗ್ಲೇ ಯಾರ್ ಸಂಬಂಧ ಇದೆ ನಿಮ್ಗೆ? ಅದಕ್ಕೆ ಇವತ್ತು ಒಂದ್ ಸೆಂಟೆನ್ಸ್ ಹೇಳ್ಕೊಟ್ರು ನಮ್ಮ ಗುರುಗಳು ನಮ್ಗೆ. ಏನ್ ಹೇಳ್ಕೊಟ್ರು ಅವರು ಅಂದ್ರೆ, ಭೋಗಾಯತನಂ ಶರೀರಂ ಮಂಗಳಾಯತನಂ ಹರಿಹಿ ಅಂತ ಹೇಳಿದ್ರು. ಏನು ಭೋಗಾಯತನ ಶರೀರ ಅಂದ್ರೆ, ಎಲ್ಲಾ ಶರೀರನು ಎಲ್ಲರಿಗೂ ಸಿಕ್ಕಿರೋದು ನಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ. ಆದರೆ ಮನುಷ್ಯ ಶರೀರದಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಪ್ರಾಣಿ ಶರೀರಗಳಲ್ಲಿ ಇಲ್ಲದ ಒಂದು ಸ್ಪೆಷಾಲಿಟಿ ಏನಪ್ಪಾ ಇದೆ ಅಂದ್ರೆ, ಆ ಕರ್ಮವನ್ನು ನಲ್ಲಿಫೈ ಮಾಡ್ಬೋದು. ಪುಣ್ಯ ಪಾಪ ಇಲ್ಲದಿರಂಗ್ ಮಾಡ್ಕೊಳ್ಳೋ ಯೋಗ್ಯತೆ ಮನುಷ್ಯನಿಗೆ ಮಾತ್ರ ಇದೆ ಅಷ್ಟೇ. ಬೇರೆ ಎಲ್ಲರೂ ಪುಣ್ಯ ಪಾಪ ಕರ್ಮದ ಫಲವನ್ನ ಅನುಭವಿಸೋದಕ್ಕೆ ಶರೀರ ಇದೆ. ಭೋಗಾಯತನಂ ಶರೀರಂ ಅಂತ. ಇವಾಗ ಆ ಶರೀರ ನಿಮಗೆ ಭೋಗ ಮಾಡೋಕ್ಕೆ ಲಾಯಕ್ಕಾಗಿರ್ಬೇಕು ಅಂತಂದ್ರೆ, ಇವಾಗ ಒಂದು ಏಟ್ ಬೀಳ್ಬೇಕು ಅಂತ ಇಟ್ಕೊಳ್ಳಿ. ಶವಕ್ಕೆ ಏಟ್ ಕೊಟ್ರೆ ಏನಾದ್ರೂ ಭೋಗನ ಅದು? ಇಲ್ಲ. ಯಾಕಂದ್ರೆ ಏನೂ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಎಲ್ಲಿ ಏಟು ನೋವು ಅನುಭವಿಸೋಕ್ಕೂ ಯಾರು ಇರ್ಬೇಕು ಒಳಗೆ? ಹರಿ ಇರ್ಬೇಕು, ಅದನ್ನ ಮಂಗಳ ಮಾಡ್ತಾ ಇರೋದು. ಹಾಗೆ ಅವನಿದ್ದರೇನೇ ಆಗತ್ತೆ. ಸೊ ಅವನು ಇಲ್ಲದು ನಾವು ಯಾವಾಗ್ಲೂ ನಮ್ ದೇವ್ರ ಬೇಡ ಕೂಡ ಹೇಳುವಾಗ್ಲೂ ಯಾರಿದ್ದಾನೆ? ಯಾರು ನಿಮ್ಮ ವಾಕಿನಲ್ಲಿ ಕೂತಿದಾನ? ಯೋ ವಾಚಿ ತಿಷ್ಟನ್ ವಾಚೋ ಅಂತರಃ ಯಂ ವಾಂಗ್ನ ವೇದ ಯಸ್ಯ ವಾಕ್ ಶರೀರಂ ಯೋ ವಾಚೋ ಅಂತರೋ ಯಮಯತಿ ಏಷತೆ ಅಂತರ್ಯಾಮಿ ಅಮೃತಃ. ಆ ಪರಮಾತ್ಮ ಏನಾಗಿದ್ದಾನೆ? ನಿನ್ನ ವಾಣಿಯಲ್ಲೇ ಕೂತಿದ್ದಾನೆ. ನೀವ್ ಮಾತಾಡ್ತಾ ಇದ್ನ ನನಗೆ ದೇವ್ರು ಬೇಡ, ದೇವ್ರು ಇಲ್ಲ ಅಂತ ಹೇಳುವುದಕ್ಕೂ ಯಾರ್ ಶಕ್ತಿಯಿಂದ ಮಾತಾಡ್ತಿದೀವಿ? ಹಾಗೆ ನಾವು ದುಡ್ಡಿನ ಮೂಲಕ ಸಂಬಂಧ ಬೆಳೆಸ್ಬೋದು, ಸಂಬಂಧ ಬಿಡ್ಬೋದು. ಯಾಜ್ಞವಲ್ಕ್ಯ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದು ನಿತ್ಯ ಸಂಬಂಧವಾಗಿದೆಯೋ ಯಾರ ಜೊತೆಲಿ? ಪರಮಾತ್ಮನ ಜೊತೆಲಿ. ಅವನ್ನ ನಾ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತನ್ಬಿಟ್ಟು ಕೇಳ್ತಾರೆ. ಸೊ ಇವರು ಕೇಳಿದ್ದು ಅರ್ಥ ಆಯ್ತು. ನೆಕ್ಸ್ಟ್, ಮನಸ್ಸಿನಲ್ಲಿ ಕೂಡ ಕಲ್ಪನೆ ಮಾಡ್ಬೇಡ ದುಡ್ಡಿನಿಂದ ಅಮೃತತ್ವ ಸಿಗುತ್ತೆ. ಮೂರನೇ ಮಂತ್ರ, ಓಂ ಸಾ ಹೋವಾಚ ಮೈತ್ರೇಯಿ. ಓಂ ಸಾ ಹೋವಾಚ ಮೈತ್ರೇಯಿ ಯೇನ ಅಹಂ ನ ಅಮೃತಾಂ ಸ್ಯಾಂ. ಯೇನ ಅಹಂ ನ ಅಮೃತಾಂ ಸ್ಯಾಂ ಕಿಂ ಅಹಂ ತೇನ ಕುರ್ಯಾಂ. ಕಿಂ ಅಹಂ ತೇನ ಕುರ್ಯಾಂ ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ ಇತಿ. ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ ಇತಿ. ಸಾ ಹೋವಾಚ ಮೈತ್ರೇಯಿ. ಮೈತ್ರೇಯಿ ಏನ್ ಮಾಡ್ತಾನೆ? ಯಾಜ್ಞವಲ್ಕ್ಯನ ಕುರಿತು ಅವಳು ತಿರುಗು ತನ್ನ ಮಾತನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಏನ್ ಹೇಳ್ತಾಳೆ? ಅಹಂ ಅಮೃತ ನ ಸ್ಯಾಮ್. ನಾನು ಯಾವುದರಿಂದ ನಾನು ಅಮೃತಾಳೆ ಆಗೋಕ್ಕೆ ಸಾಧ್ಯನೇ ಇಲ್ಲವೋ, ಕಲ್ಪನೆ ಕೂಡ ಮಾಡೋಕ್ ಆಗೋಲ್ವೋ. ತೇನ ಅಹಂ ಕಿಂ ಕುರ್ಯಾಂ. ಮತ್ತೆ ಅದನ್ನ ಇಟ್ಟುಕೊಂಡು ನಾನು ಏನ್ ತಾನೇ ಮಾಡ್ಲಿ? ಯಾಕೆಂದ್ರೆ ನನ್ನ ಜೀವನದ ಗುರಿ ನನ್ನ ಜೀವನದ ಗುರಿ ಅಲ್ಲ. ಅವಳು ಹೇಳ್ತಿದ್ದಾಳೆ, ಎಲ್ಲ ಮನುಷ್ಯ ಮಾತ್ರದ ಜೀವನದ ಗುರಿ ಒಂದೇ ಒಂದು. ಮನುಷ್ಯ ಶರೀರ ಪರಮಾತ್ಮ ಸೃಷ್ಟಿ ಮಾಡಿರೋದೇ ಅದಕ್ಕೋಸ್ಕರ. ಯಾಕಂದ್ರೆ ಒಂದು ಮನುಷ್ಯ ಶರೀರದಲ್ಲಿ ಮಾತ್ರ ಅಮೃತತ್ವವನ್ನು ಹೊಂದೋಕ್ಕಾಗುತ್ತೆ. ಅದಕ್ಕೆ ಎಲ್ಲಾ ಮನುಷ್ಯ ಶರೀರದಲ್ಲೂ ಒಂದೇ ಗುರಿ. ಏನದು? ಪರಮಾತ್ಮನಲ್ಲಿ ಹೋಗಿ ಒಂದಾಗಿ ಸೇರೋದು ಅಂತ. ಅವಳು ಹೇಳ್ತಾಳೆ, ಈ ವಿತ್ತದಿಂದ ಯಾವುದರಿಂದ ನಾನು ಅಮೃತ ಆಗೋಕ್ಕೆ ಆಗೋಲ್ಲ ಅಂತೀರೋ, ಹಾಗಾದ್ರೆ ಅದನ್ನ ಇಟ್ಕೊಂಡು ಕಿಂ ಕುರ್ಯಾಂ, ನಾನು ಏನ್ ಮಾಡ್ಲಿ ಅದನ್ನ ಇಟ್ಕೊಂಡು? ಹೇಳ್ತಾಳೆ, ಭಗವಾನ್ ನೋಡಿ, ನೀವು ಭಗವತ್ ಸ್ವರೂಪರಾಗಿದ್ದೀರಾ. ನೀವ್ ಹೇಳ್ತಾರೆ, ಯಾವುದನ್ನ ವೇದ ನೀವು ತಿಳ್ಕೊಂಡಿದ್ದೀರೋ ತತ್ ಏವ ಮೇ ಬ್ರೂಹಿ, ನನಗೆ ನೀವು ಅದನ್ನೇ ಹೇಳಿ. ಯಾವುದರಿಂದ ನೀವು ಯಾವುದನ್ನ ತಿಳಿದುಕೊಳ್ಳೋಕೋಸ್ಕರ ಹೋಗ್ತಾ ಇದ್ದೀರೋ, ಯಾವುದನ್ನ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಥವಾ ಅದರಲ್ಲೇ ಇರ್ಬೇಕು ಅಂತ ಹೋಗ್ತಾ ಇದ್ದೀರೋ,
ಅದನ್ನೇ ನನಗೆ ಹೇಳಿ, ಈ ವಿತ್ತದಿಂದ ನನಗೆ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇದು ಹೇಗಿದೆ ಅಂದ್ರೆ, ಬೆಸ್ತ ಏನ್ ಮಾಡಿದಾನೆ, ದೊಡ್ಡ ಇದನ್ನ ಹಾಕಿದ್ದಾನೆ, ಬಲೆ ಹಾಕಿದ್ದಾನೆ. ಆ ಬಲೆಯಲ್ಲಿ ಓಡಾಡ್ತಿದೆ ಆರಾಮಾಗಿ. ಅದುಗಳಿಗೆ ಬಲೆಯಲ್ಲಿ ಇದೀವಿ ಅಂತ ಕೂಡ ಗೊತ್ತಿಲ್ಲ. ಏನ್ ಪ್ರಯತ್ನ, ಅವ್ರ ಎಫರ್ಟ್ ಎಲ್ಲ ಎಲ್ಲಿದೆ, ಬಲೆ ಒಳಗೆ ಇರೋಕೆ. ಆದ್ರೆ ಎಳೆದಾಗ ಏನಾಯ್ತು ಗೊತ್ತಾಯ್ತು. ಸೊ ಯಾವಾಗ ಅವಾಗ ಏನು ಎಫರ್ಟ್ ಹಾಕೋಕೆ ಸಮಯನೂ ಇಲ್ಲ, ಪುರುಷಾರ್ಥನೂ ಹಾಕೋಕ್ಕಾಗಲ್ಲ. ನಮ್ಗೆ ಏನ್ ಮಾಡಿದ್ರು, ದೊಡ್ಡವರೆಲ್ಲ ಒಂದು ಕತೆ ಹೇಳಿದ್ರು. ಯಾವುದ್ರ ಮೂಲಕ ನಮ್ಗೆ ಇದನ್ನ ಹೇಳ್ತಾರೆ, ಒಂದು ಪಕ್ಷಿಯ ಮೂಲಕ. ಒಂದು ಪಕ್ಷಿ ಏನಾಗಿದೆ, ಒಂದು ಗಿಳಿನ ಒಬ್ಳು ತುಂಬಾ ಪ್ರೀತಿಯಿಂದ ಒಳ್ಳೆ ಪಂಜರ ಮಾಡಿ ಇಟ್ಕೊಂಡಿದ್ದಾಳಂತೆ. ಆವಾಗ ಅದನ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದ್ದಾಳೆ, ಅದಕ್ಕೆ ಬೇಕಾದೆಲ್ಲ ಕೊಡ್ತಾ ಇದ್ದಾಳೆ. ಅದು ಹೇಗಿದೆ, ಮನೆ ಬಾಗಿಲಲ್ಲಿ ಹಾಕಿ. ಇದು ಚೆನ್ನಾಗಿ ಒಳ್ಳೆ ಮಾತು ಕಲ್ತಿರೋ ಗಿಳಿ, ಯಾರನ್ನ ನೋಡಿದ್ರು ನಮಸ್ಕಾರ, ಚೆನ್ನಾಗಿದ್ದೀರಾ ನೀವು, ಎಲ್ಲಾರು ಆರೋಗ್ಯವಾಗಿದ್ದೀರಾ ಎಲ್ಲ ಕೇಳತ್ತಂತೆ. ಅದಕ್ಕೆ ಹೋಗಿ ಬರೋರು ಅದ್ರ ಹತ್ರ ಮಾತಾಡ್ತಾರೆ, ತುಂಬಾ ಸಂತೋಷ ಪಡ್ತಾರೆ. ಒಂದು ದಿವಸ ಏನಾಯ್ತು, ಒಂದು ಗುಂಪಾಗಿ ತುಂಬಾ ಜನ ಹೋಗ್ತಾ ಇತ್ತು. ಗಿಳಿ ಕೇಳ್ತಂತೆ, ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಷ್ಟು ಜನ ಅಂತ ಕೇಳ್ತಂತೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಸತ್ಸಂಗಕ್ಕೆ ಹೋಗ್ತಾ ಇದ್ದೀವಿ, ಒಬ್ರು ದೊಡ್ಡ ವಿದ್ವಾನ್ ಬಂದಿದ್ದಾರೆ, ನಾವು ಅವರಿಂದ ಸತ್ಸಂಗ ಕೇಳೋಕೆ ಹೋಗ್ತಾ ಇದ್ದೀವಿ, ಅವರು ಉಪನಿಷತ್ತೆಲ್ಲ ಹೇಳ್ತಾ ಇದ್ದಾರೆ, ನಾ ಕೇಳು. ಆವಾಗ ಇದು ಹೇಳ್ತಂತೆ, ಹಾಗಾದ್ರೆ ನಂದನ ಒಂದು ರಿಕ್ವೆಸ್ಟ್, ಅದನ್ನ ಕೇಳ್ತೀರಾ, ನನಗೆ ಯಾವಾಗ ಮೋಕ್ಷ ಅಂತ, ಫ್ರೀಡಮ್ ಅಂತ, ಮೋಕ್ಷ ಅಂತ ಕೇಳ್ತೀರಾ ಅಂತ ಹೇಳ್ತಾರೆ. ಖಂಡಿತ ಕೇಳ್ತೀವಿ ಅಂತ. ಹೌದು. ನೆಕ್ಸ್ಟ್ ಡೇ ತಿರುಗು ಅದೇ ಟೈಮ್ ಅಲ್ಲಿ ವೇಟ್ ಮಾಡ್ತಾ ಇತ್ತು. ಹೋಗುವಾಗ ಕೇಳಿದ್ರ ನೀವು? ಅವ್ರು ಹೇಳಿದ್ರು, ಇಲ್ಲ ನೆನೆ ತುಂಬಾ ಗಲಾಟೆ ಇತ್ತು ಫಸ್ಟ್ ಡೇ ಆದ್ರಿಂದ, ನಾವು ಸ್ವಾಮೀಜಿ ಹತ್ರ ಹೋಗಿ ಮಾತಾಡೋಕ್ಕೂ ಆಗ್ಲಿಲ್ಲ, ಇವತ್ತು ಖಂಡಿತ ಕೇಳ್ತೀವಿ. ಇವತ್ತು 2ನೇ ದಿವಸ ಆದಂಗ ಪರವಾಗಿಲ್ಲ, ಮೊದ್ಲಿಂದ ಆಗಿತ್ತು, ನಾ ಕೇಳ್ತೀನಿ. ಸರಿ. 3ನೇ ದಿವಸ ವೇಟ್ ಮಾಡ್ತಾ ಇತ್ತು. ಆವಾಗ ಅವ್ರು ಕೇಳ್ತು. ಅವ್ರು ಹೇಳಿದ್ರು, ಅಯ್ಯೋ ನಿನ್ನ ಕ್ವಶನ್ ತುಂಬಾ ಡೇಂಜರಸ್ ಅಪ್ಪ. ಏನಾಯ್ತು, ನಾವು ಈ ಪ್ರಶ್ನೆ ಹೇಳಿದ ತಕ್ಷಣ ಅವರು ತಲೆ ತಿರುಗಿ ಬಿಟ್ಬಿಟ್ರು, ಅವರು ಮೂರ್ಛೆ ಹೋಗ್ಬಿಟ್ರು ಸ್ವಾಮೀಜಿ. ನಾವೆಲ್ಲ ತಕ್ಷಣ ಲೆಕ್ಚರೇ ನಿಂತೋಗುತ್ತೇನೋ ಅಂತ ಭಯ ಆಗ್ಬಿಡ್ತು. ಎಲ್ಲ ನೀರ್ ಚುಮುಕ್ಸಿ ಅವ್ರನ್ನ ತುಂಬಾ ಚೆನ್ನಾಗಿ ಇದೆಲ್ಲ ಮತ್ತೆ ಆಮೇಲೆ ಅವ್ರ ಯಥಾ ಪ್ರಕಾರ ಸತ್ಸಂಗ ಮಾಡಿದ್ರು ಅಂತ ಹೇಳ್ಬಿಟ್ರು. ಇವಾಗ ನಮ್ಗೆ ಅದಕ್ಕೆ ಇನ್ ಭಯ, ನಾವು ತಿರುಗು ಏನು ಕೇಳಕ್ಕೆ ಹೋಗ್. ಪಕ್ಷಿ ನಕ್ಕೊಂಡು ಹೇಳ್ತಂತೆ, ನನ್ಗೆ ಅರ್ಥ ಆಯ್ತು ಅಂತ. ಸುಮ್ನೆ ಅಷ್ಟೇ, ಅರ್ಥ ಆಯ್ತು ಅಂತ ಹೇಳ್ತೀವಿ. ಏನ್ ಅರ್ಥ ಆಯ್ತು? ಇಲ್ಲ ಏನಿಲ್ಲ, ಆಯ್ತು, ತುಂಬಾ ನಿಮ್ಗೆ ಥ್ಯಾಂಕ್ಸ್, ನೀವೆಲ್ಲ ಮಾಡಿದ್ದಕ್ಕೆ ಅಂದ್ಬಿಡ್ತು. ಆಮೇಲೆ ನೆಕ್ಸ್ಟ್ ಡೇ ಇವಳು ಪಕ್ಷಿಗೆ ಆಹಾರ ಕೊಡೋಣ ಅಂತ ಬಂದಾಗ ಏನಾಗಿದೆ, ಇದು ತಿರುಗಿ ಹೀಗಂತ ಬಿದ್ದು ಬಿಟ್ಟಿದೆ ಪಾಪ. ಅವಳು ನೋಡಿದ್ಲು, ಅಯ್ಯೋ ಸತ್ತೋಗಿರೋದು, ಪಿಂಜರಲ್ಲಿ ಸಾಯೋದು ಬೇಡ ಅಂದ್ಬಿಟ್ಟು ಏನ್ ಮಾಡಿದ್ಲು ಅವಳು, ಮೆತ್ತಗೆ ಅದನ್ನ ಹೊರಗೆ ತೆಗೆದು ಇಟ್ಬಿಟ್ಲು. ಇಟ್ಟ ತಕ್ಷಣ ಅದು ಪುರ್ರ ಅಂತ ಹಾರಿ ಹೋಯ್ತು. ಯಾಕೆ ಜ್ಞಾಪಕ ಬಂತು ಅಂದ್ರೆ, ಎಲ್ಲದಕ್ಕೂ ಒಂದು ಪುರುಷಾರ್ಥ ಇದೆ ನೋಡಿ. ಆ ಪಕ್ಷಿ ಕೂಡ ಸತ್ಸಂಗದ ಬಲದಿಂದ ಕಲ್ತ್ಕೊಂತು. ನಾವು ಪಕ್ಷಿಗಿಂತ ಕಡೆ ಆಗ್ಬಾರ್ದು ಸದ್ಯ. ನಾವು ಉಪನಿಷತ್ತಲ್ಲಿ ಈ ಮೈತ್ರಿ ಏನ್ ಕೇಳ್ತಾ ಇದ್ದಾಳೋ, ನಮ್ಮ ಪರವಾಗಿ ಕೇಳ್ತಾ ಇದ್ದಾಳೆ. ಎಲ್ಲರೂ ಏನ್ ಕಲ್ಪನೆ ಮಾಡ್ಬೇಕು, ನಾನೇ ಮೈತ್ರಿ ಸ್ಥಾನದಲ್ಲಿ ಇದೀನಿ ಅಂತ ಕಲ್ಪನೆ ಮಾಡ್ಬೇಕು. ಇಲ್ಲಿ ರೂಪಕ ಅಷ್ಟೇ, ಬಿಟ್ಟೋಗೋದು, ಮದುವೆ ಮಾಡ್ಕೊಳ್ಳೋದು, ಹಾಗಾದ್ರೆ ಗೃಹಸ್ಥರಿಗೆ ಜ್ಞಾನ ಆಗೋದಿಲ್ವಾ, ನಾವೆಲ್ಲ ರೆಡಿ ಇನ್ನು ಹೊರಡ್ಬೇಕು ಅಂತ, ಹಾಗೆಲ್ಲ ಏನು ಕಲ್ಪನೆ ಮಾಡೋದ್ ನೆಸಿಟಿ ಇಲ್ಲ. ಏನ್ ಮಾಡ್ಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾರೆ. ಅವಳು ಎಷ್ಟು ಚೆನ್ನಾಗಿ ಎಲ್ಲವನ್ನು ಡೌಟ್ ಬಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ಅದನ್ನ ನೀವು ಮುಂದೆ ನೋಡ್ಬೋದು, ಬಹಳ ಚೆನ್ನಾಗಿ ನೋಡ್ಬೋದು. ಸೊ ಅವಳು ಹೇಳ್ಬಿಟ್ಲು, ನನಗೆ ನೀವೇನ್ ತಿಳ್ಕೊಂಡಿದ್ದೀರೋ ಅದನ್ನ ಹೇಳಿ, ನನಗೆ ಖಂಡಿತ ಈ ದುಡ್ಡು ಬೇಡ, ನನಗೆ ನೀವು ತಿಳ್ಕೊಂಡಿರೋ ಜ್ಞಾನವನ್ನೇ ನನಗೆ ಕೊಡಿ. ನೋಡಿ 4ನೇ ಮಂತ್ರ. ಓಂ ಸಹೋವಾಚ ಯಾಜ್ಞವಲ್ಕ್ಯಃ, ಓಂ ಸಹೋವಾಚ ಯಾಜ್ಞವಲ್ಕ್ಯಃ, ಪ್ರಿಯಾವತಾರೇಣ ಸತಿ, ಪ್ರಿಯಾವತಾರೇಣ ಸತಿ, ಪ್ರಿಯಂ ಭಾಷಸೆ, ಪ್ರಿಯಂ ಭಾಷ್ಯಸೆ, ಏಹಿ ಆಸ್ಪವ, ಆಸ್ಪವ ಅಂದ್ರೆ ಕೂತ್ಕೋ ಅಂತ, ವ್ಯಾಖ್ಯಾನಂ
ವ್ಯಾಖ್ಯಾಸ್ಯಾಮಿ ತೇ ವ್ಯಾಖ್ಯಾಸ್ಯಾಮಿ ತೇ ವ್ಯಾಚಕ್ಷಣಾಸ್ಯ ತು ಮೇ ನಿದಿಧ್ಯಾಸಸ್ವೇತಿ ವ್ಯಾಚಕ್ಷಣಾಸ್ಯ ತು ಮೇ ನಿದಿಧ್ಯಾನಸ್ವೇತಿ ಅಂತ ಹೇಳಿ. ಓಂ ಸ ಹೋವಾಚ ಯಾಜ್ಞವಲ್ಕ್ಯಃ ಪ್ರಿಯಾವತಾರೇಣ ಸತಿ ಪ್ರಿಯಂ ಭಾಷಸೆ ಯೇಹಿ ಆಸ್ಪವ ವ್ಯಾಖ್ಯಾಸ್ಯಾಮಿ ತೇ ವ್ಯಾಚಕ್ಷಣಾಸ್ಯ ತು ಮೇ ನಿದಿಧ್ಯಾನಸ್ವೇತಿ. ಸ ಹೋವಾಚ ಯಾಜ್ಞವಲ್ಕ್ಯ. ಆ ಮೈತ್ರೇಯಿನ ಕುರಿತು ಯಾಜ್ಞವಲ್ಕ್ಯರೇ ಹೇಳ್ತಾರೆ, ಅರೆ ಎಲೆ ಮೈತ್ರೇಯಿ, ನಹ ಪ್ರಿಯಾ ಸತಿ, ನೀನು ನನಗೆ ಪ್ರಿಯಳಾಗಿದ್ಯಾ. ಇಲ್ಲಿ ಕಂಪೇರ್ ಮಾಡ್ತಾ ಕಾತ್ಯಾಯಿನಿಗಿಂತ ನಿನಗೆ ಪ್ರಿಯಳಾಗಿದ್ಯಾ ಅದೆಲ್ಲ ಏನ್ ಹೇಳಿಲ್ಲ. ನಹಿನಿಂದ ನ್ಯಾಯ ಜ್ಞಾಪಕ ಇಟ್ಕೋಬೇಕು. ಯಾಕೆ ಪ್ರಿಯತ್ವ ಹೇಗೆ ಬರುತ್ತೆ ಅಂದ್ರೆ ಅವ್ರ ಕಾರಣನೂ ಹೇಳ್ತಾರೆ. ನೀನ್ ನನಗ್ ಪ್ರಿಯಳಾಗಿದ್ದೆ, ಪ್ರಿಯಂ ಭಾಷಸೆ, ಇವಾಗ ಇನ್ನೂ ಒಳ್ಳೆ ಪ್ರಿಯವಾದ ಮಾತನ್ನ ಹೇಳ್ತಿದ್ಯಾ, ನನಗೆ ಪ್ರಿಯವಾದ ಮಾತನ್ನ. ಇವಾಗ ಸುಬ್ರಾಯ ಶರ್ಮಾ ಹತ್ರ ಹೋಗ್ಬಿಟ್ಟು ಯಾರಾದ್ರೂ ನೀವು ಸ್ವಲ್ಪ ಜ್ಯೋತಿಷ ನಮ್ಮ ಜಾತಕ ನೋಡ್ತೀರಾ ಅಂತ ಹೇಳಿದ್ರೆ ಅವ್ರಿಗೆ ಪ್ರಿಯ ಆಗತ್ತೋ, ಅಥವಾ ನೀವು ನಮ್ಗೆ ಯಾವ್ದಾದ್ರು ಒಂದು ಸುಭಾಷಿತ ಹೇಳ್ಕೊಡ್ತೀರಾ, ನಮ್ಗೆ ಒಂದು ಉಪನಿಷತ್ತನ್ನ ಹೇಳ್ಕೊಡ್ತೀರಾ ಅಂತ ಕೇಳಿದ್ರೆ ಪ್ರಿಯ ಆಗತ್ತ ಅವ್ರಿಗೆ? ಅದೇ ರೀತಿ ಯಾಜ್ಞವಲ್ಕ್ಯರು ಹೇಳ್ತಿದಾರೆ, ನೀನು ಪ್ರಿಯವಾದದನ್ನ ಮಾತಾಡ್ತಿದೀಯ. ಯಾಕೆ ನೀ ಏನ್ ಕೇಳ್ತಿದೀಯ? ನೀವೇನ್ ಕಲ್ತ್ಕೊಂಡಿದ್ದೀರೋ, ಏನ್ ತಿಳ್ಕೊಂಡಿದ್ದೀರೋ ಅದನ್ನ ಹೇಳಿ ಅಂತ ತಾನೇ ಹೇಳ್ತಾ ಇದ್ದೀಯಾ. ನನಗೆ ಎಷ್ಟು ಒಳ್ಳೆ ಅವಕಾಶ ನೋಡು, ನಾನು ತಿಳ್ಕೊಂಡಿರೋ ಜ್ಞಾನವನ್ನ ನಿಮ್ ಹಂಚೋಕೆ ಅಲ್ವಾ. ಅದನ್ನ ಏಹಿ ಆಸ್ವ, ಬಾ ಹತ್ರ ಕುಳಿತುಕೋ ಬಾ ಅಂತ ಹೇಳ್ತಾರೆ. ತೇ ವ್ಯಾಖ್ಯಾಸ್ಯಾಮಿ, ನಾನು ತಿಳಿದಿರೋದನ್ನ ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವ್ಯಾಖ್ಯಾನ ಮಾಡ್ತೀನಿ. ವ್ಯಾಚಕ್ಷಣಾಸ್ಯ ತು ಮೇ, ನಾನು ಅದನ್ನ ನಿನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ನೀನು ನಿಧಿಧ್ಯಾಸಸ್ವ, ಫುಲ್ ಕಾನ್ಸಂಟ್ರೇಷನ್ ಇಂದ ಏಕಾಗ್ರತೆಯಿಂದ ಅದನ್ನ ಧ್ಯಾನಿಸು. ನಿಧಿಧ್ಯಾಸತ್ವ, ಧ್ಯಾನಿಸು, ಗುರುತಿಸು, ಆ ತತ್ವವನ್ನ ಗುರುತಿಸು. ಏಕಾಗ್ರತೆಯಿಂದ ನಾನು ಹೇಳುವ ತತ್ವವನ್ನು ಅದು ಎಲ್ಲಿದೆ ಅಂದ್ರೆ ನಿನ್ನೊಳಗೆ ಇದೆ, ಅದನ್ನ ನೀನು ಗುರುತಿಸು. ಅದಕ್ಕೆ ಏಕಾಗ್ರತೆ ತುಂಬಾ ಮುಖ್ಯ ಅಂತ ಯಾರು ಯಾಜ್ಞವಲ್ಕ್ಯ ಹೇಳು. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಸ ಹೋವಾಚ ಯಾಜ್ಞವಲ್ಕ್ಯ, ಯಾಜ್ಞವಲ್ಕ್ಯ ಮೈತ್ರಿಯನ ಕುರಿತು ಹೇಳ್ತಾರೆ. ಪ್ರಿಯಾ ಬತಾದೆ ನಹ ಸತಿ ಪ್ರಿಯಂ ಭಾಷಸೆ ಏಹಿ ಆಸ್ವ. ಅದೇ ಮೈತ್ರೇಯಿ, ನೀನು ಪ್ರಿಯಳಾಗಿದ್ದು ಇವಾಗ ಪ್ರಿಯವಾದ ಮಾತನ್ನೂ ಆಡ್ತಾ ಇದೀಯ ಬೇರೆ. ಏಹಿ ಬಾ, ಬಂದು ಕುಳಿತುಕೋ. ತೇ ನಿನಗೆ ವ್ಯಾಖ್ಯಾಸ್ಯಾಮಿ, ನೀನ್ ಹೇಳಿದ್ಯಲ್ಲ ನೀವು ತಿಳ್ಕೊಂಡಿರೋದನ್ನ ಹೇಳಿ ಅಂತ, ಅದನ್ನ ನಾನು ನಿನಗೆ ಅರ್ಥ ಆಗೋಂಗೆ ಹೇಳ್ತೀನಿ. ವ್ಯಾಚಕ್ಷಣಾಸ್ಯ ತು ಮೇ, ನಾನದನ್ನ ನಿನಗೆ ವ್ಯಾಖ್ಯಾನ ಮಾಡ್ತಾ ಇರುವಾಗ ನಿಧಿಧ್ಯಾಸಸ್ವ, ಏಕಾಗ್ರವಾಗಿ ಧ್ಯಾನಿಸು, ಅದನ್ನ ಗುರುತಿಸು. ಪರಮಾತ್ಮನನ್ನ, ಇರುವ ಪರಮಾತ್ಮನನ್ನ, ಇರುವ ತತ್ವವನ್ನ, ಅಥವಾ ನಾನು ಅನ್ನೋದು ಏನೋದು. ಇಷ್ಟು ದಿವಸ ನೀನ್ ನಾನು ಅಂತ ಹೇಳ್ತಾ ಇದ್ಯಲ್ಲ, ಯಾವುದನ್ನ ನಾನು ಅಂತ ಹೇಳ್ದೆ? ಶರೀರವನ್ನ ನಾನು ಅಂತ ಹೇಳ್ದ್ಯಾ? ಯಾವುದು ನಾನು ಆಗತ್ತೆ? ಅದನ್ನ ನೀನು ಇವಾಗ ಗುರುತಿಸು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ದ್ರವ್ಯ ಸಾಧ್ಯವಾದ ಕರ್ಮವು ಅಮೃತತ್ವಕ್ಕೆ ಸಾಧನ ಅಲ್ಲ ಅಂತದ್ದು. ಕರ್ಮಕ್ಕೆ ದ್ರವ್ಯ ಬೇಕು ಅಂದ್ರೆ ದುಡ್ಡು ಬೇಕು, ಆದ್ರೆ ಅಮೃತತ್ವಕ್ಕೆ ಇದಲ್ಲ. ಅವಾಗ ಯಾವಾಗ ಇವಳು ಅದನ್ನ ತಿರಸ್ಕಾರ ಮಾಡಿದ್ಲು, ಅವಾಗ ಇವಳಿಗೆ ಯಾಜ್ಞವಲ್ಕ್ಯರಿಗೆ ಬಹಳ ಅಮೃತತ್ವವಾದ ಸಾಧನ ಆತ್ಮಜ್ಞಾನವನ್ನು ಅವರು ಹೇಳ್ತಾರೆ. ಅವಾಗ ಯೋಚನೆ ಮಾಡ್ತಾರಂತೆ ಯಾಜ್ಞವಲ್ಕ್ಯರು, ನಾನು ಇವಳಿಗೆ ಉಪದೇಶ ಹೇಗೆ ಶುರು ಮಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ? ಆಕಾಶ ಸೃಷ್ಟಿ ಆಯ್ತು ಅಂತ ಶುರು ಮಾಡ್ಲಾ? ಹೇಗೆ ಮಾಡಿದ್ರೆ ಬೇಗ ಅವಳಿಗೆ ಅಟ್ರಾಕ್ಟ್ ಆಗತ್ತೆ ಅಂತ ಹೇಳುತ್ತೆ. ಆವಾಗ ಪ್ರಿಯ ಅನ್ನೋ ಶಬ್ದ ತಾನೇ ಬಾಯಿಯಲ್ಲೇ ಬಂತು. ಇವಾಗ ಅವಳು ಏನಾಗಿದ್ದಾಳೆ, ನಾನು ಪತಿಯನ್ನ ಪ್ರೀತಿಸಿ, ಯಾರನ್ನ ಕೇಳಿದ್ರು ಅಷ್ಟೇ, ನೀವು
ನೀವ್ ಹೆಂಡತಿನ ಪ್ರೀತಿಸ್ತೀರಿ ಏನ್ರಿ ಏನ್ರಿ ಕೇಳ್ತೀರಾ, ನಾ ತುಂಬಾ ಪ್ರೀತಿಸ್ತೇನೆ ಹೆಂಡತಿನ ಅಂತ ಹೇಳ್ತಾರೆ ಅಲ್ವಾ, ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಗಂಡನ ಪ್ರೀತಿಸ್ತೀರ ಅಂದ್ರೆ ಹೌದು ನಾವು ಪ್ರೀತಿಸ್ತೀವಿ ಅಂತ ಹೇಳ್ತಾರೆ. ಮಕ್ಕಳನ್ನ ಪ್ರೀತಿಸ್ತೀರ, ಹೌದು ರೀ ತುಂಬಾ. ಆಮೇಲೆ ನಿಮಗೆ ರಾಷ್ಟ್ರ ಪ್ರೇಮ ಇದೆಯಾ, ಖಂಡಿತ ರಾಷ್ಟ್ರ ಪ್ರೇಮ ಇದೆ ರೀ, ಎಲ್ಲರೂ ಹೇಳ್ತಾರೆ. ಎಲ್ಲ ಈ ಪ್ರೀತಿ ಪ್ರೇಮ ಅನ್ನೋದು ಏನಾಗಿದೆ, ಪ್ರಸಿದ್ಧವಾಗಿದೆ ಈ ಪ್ರಪಂಚದಲ್ಲಿ, ತುಂಬಾ ಪ್ರಸಿದ್ಧವಾಗಿದೆ, ಎಲ್ಲರೂ ಯೂಸ್ ಮಾಡ್ತಾರೆ. ಆಕ್ಚುಲಿ ಒಂದು ನಾಯಿ ಕೂಡ ತನ್ನ ಬಾಲ ಅಲ್ಲಾಡ್ಸೋದ್ರಿಂದ ಎಕ್ಸ್ಪ್ರೆಸ್ ಮಾಡುತ್ತೆ, ನಾನ್ ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನ ಇಷ್ಟಪಡ್ತೀನಿ ಅಂತ ಹೇಳುತ್ತೆ ಚೆನ್ನಾಗಿ, ನೀ ಹೇಳದಕ್ಕೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಪ್ರೀತಿ ಪ್ರೇಮ ಎಲ್ಲ ತುಂಬಾ ಪ್ರಸಿದ್ಧವಾಗಿದೆ. ಅವ್ರು ಯೋಚನೆ ಮಾಡಿದ್ರು, ಇದನ್ನೇ ಇಟ್ಟುಕೊಂಡು ಇವಳಿಗೆ ಉಪದೇಶ ಮಾಡ್ಬಿಟ್ರು. ಒಂದು ಬಾಂಬ್ ಬಿಟ್ಬಿಟ್ರು ಅವರು. ಯಾವುದನ್ನ ನಾವು ತುಂಬಾ ಹೈಯೆಸ್ಟ್, ನಾವು ನಮ್ಮನ್ನ ನಾವು ತುಂಬಾ ಜಂಬ ಪಟ್ಕೊಳ್ತಾ ಇದೀವೋ ನೋಡ್ರಿ. ನನಗೆ ಹೆಂಗ್ ಗೊತ್ತಾ, ಎಲ್ಲಾನು ಅತ್ತೆ ಮನೆಗೂ ಅಷ್ಟೇ ಎಲ್ಲಾನು ಪ್ರೀತಿಸ್ತೀನಿ ನಾನು, ನನಗೆ ತುಂಬಾ ಇಷ್ಟ, ನಾನು ತುಂಬಾ ಹಾಗೆ, ನಾನು ಯಾರ ಹತ್ರನೂ ಇದಿಲ್ಲ, ಎಲ್ಲ ಜಂಬ ಪಡ್ತೀವಲ್ಲ, ಆ ಎಲ್ಲ ಜಂಬವನ್ನು ಒಂದು ಮಂತ್ರದಿಂದ ಹೊಡೆದಾಕ್ತಾರೆ. ಅದು ತುಂಬಾ ಮುಖ್ಯ ಇಲ್ಲಿ. ಇದರಲ್ಲಿ ಎಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು ಅದನ್ನ ಹೇಳ್ಬಿಡ್ತೀನಿ, ಅದು ಚೆನ್ನಾಗ್ ಮಾಡ್ಬೇಕು. 5ನೇ ಮಂತ್ರಕ್ಕೆ ಹೋಗೋಣ. ಓಂ ಸಹೋವಾಚ, ಓಂ ಸಹೋವಾಚ ನ ವಾ ಅರೆ ಪತ್ಯುಃ ಕಾಮಾಯ, ನ ವಾ ಅರೆ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ, ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಇದರ ಅರ್ಥ ಹೇಳ್ಬಿಟ್ಟು ಆಮೇಲೆ ಮಂತ್ರ ಹೇಳ್ಕೊಡ್ತೀನಿ ಸುಲಭವಾಗಿ. ಅವ್ರು ಏನ್ ಹೇಳ್ತಾರೆ, ನ ಹಾಕ್ಬಿಟ್ರು, ಮೊದಲು ನ ಇದೆ. ಅವ್ರೇನ್ ಹೇಳಿದ್ರು, ಅರೇ ಮೈತ್ರಿ, ನಾನು ಪತಿಯನ್ನ ಪ್ರೀತಿಸ್ತೀನಿ ಅಂತ ನೀನು ಅಂದುಕೊಂಡಿದೀಯಲ್ಲ, ನೀ ಪತಿಗಾಗಿ ಪತಿಯನ್ನ ಪ್ರೀತಿಸ್ತಾ ಇಲ್ಲ. ಯಾರಿಗೋಸ್ಕರ ನೀನು ಪತಿಯನ್ನ ಪ್ರೀತಿಸ್ತೀಯೋ ನಿನಗೋಸ್ಕರ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ, ನನಗಾಗಿ ಪತಿ ಪ್ರಿಯ. ಪತಿಗಾಗಿ ಪತಿ ನನಗೆ ಪ್ರಿಯ ಅಲ್ಲ, ನನಗಾಗಿ, ನನಗೆ ಅದು ಸಂತೋಷ ಕೊಡುತ್ತೆ. ಇದಕ್ಕೆ ಅಬ್ರಹಾಂ ಲಿಂಕನ್ಗೆ ನನಗೆ ಜ್ಞಾಪಕ ಬಂತು. ಅವರು ಸೆನೆಟ್ಗೆ ಹೋಗ್ತಾ ಇರುವಾಗ ಏನಾಯ್ತು, ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ಕೀಚೆದಾಗಿತ್ತು, ಅದ್ರೊಳಗೆ ಒಂದು ಹಂದಿ ಇದು ಚಿಕ್ಕ ಮರಿ, ಹಂದಿ ಮರಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅವ್ರಿಗೆ ತುಂಬಾ ಅದನ್ನ ನೋಡಿ ಏನಾಯ್ತು, ದುಃಖ ಆಗ ಅವ್ರು ಏನ್ ಮಾಡಿದ್ರು, ಅದನ್ನ ಮೇಲೆ ತಕ್ಷಣ ಎತ್ಬಿಟ್ರಂತೆ, ತಕ್ಷಣ ನಿಲ್ಸ್ಬಿಟ್ಟು ಎತ್ಬಿಟ್ಟು. ಆವಾಗ ಏನಾಗಿದೆ, ಸ್ವಲ್ಪ ಕೊಚ್ಚೆ ಎಲ್ಲ ಅದ್ರ ಮೇಲೆ ಹಾರಿದೆ. ಸೊ ಅದನ್ನ ಸ್ವಲ್ಪ ನೀರೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಏನಾಯ್ತು, ಅವರು ಇದಕ್ಕೆ ಹೋದ್ರು. ಅವಾಗ ಎಲ್ಲರೂ ಏನಾಯ್ತು ಅಂದಾಗ ಅಷ್ಟೇ, ಅವಾಗ ಜೊತೆಲಿ ಇದ್ದವರು ಯಾರೋ ಹೇಳಿದ ತಕ್ಷಣ ಎಲ್ಲಾರು ಕೇಳಿದ್ರು, ಅಯ್ಯೋ ನೀವ್ ಎಂಥ ಕೆಲಸ ಮಾಡಿದ್ದೀರಾ, ಯು ಆರ್ ಗ್ರೇಟ್ ಅಂದ್ರು. ಅವ್ರು ಹೇಳಿದ್ರು, ನನ್ನನ್ನ ಪ್ರಶಂಸೆ ಮಾಡಬೇಡಿ, ನಾನು ಅದಕ್ಕೇನು ಮಾಡ್ಲಿಲ್ಲ, ಅದಕ್ಕಾಗಿ ಮಾಡ್ಲಿಲ್ಲ, ನನ್ನ ಮನಸ್ಸಿನಲ್ಲಿ ಅಶಾಂತಿ ಇತ್ತಲ್ಲ, ನನ್ನ ಮನಸ್ಸಿನಲ್ಲಿ ಅದನ್ನ ನೋಡಿ ಅಶಾಂತ ಉಂಟಾಯ್ತಲ್ವಾ, ಆ ಸಿಚುಯೇಷನ್ ನೋಡಿ, ಆ ಚಿಕ್ಕ ಮರಿ ಅದರಲ್ಲಿ ಒದ್ದಾಡ್ತಿರೋದು ನೋಡಿ ನನ್ಗೇನಾಯ್ತು, ಮನಸ್ಸಿನಲ್ಲಿ ನನಗೆ ಒಂಥರ ದುಃಖ, ಒಂಥರ ಮನಸ್ಸು ಚಂಚಲ ಆಯ್ತಲ್ಲ, ಅದನ್ನ ಸರಿ ಮಾಡೋಕೆ ಮಾಡಿದ್ದೀನಿ ನಾನು. ಆಕ್ಚುಲಿ ನಾನೇನು ಅದಕ್ಕೂ ಉಪಕಾರ ಮಾಡಿಲ್ಲ. ಆಮೇಲೆ ನಾನು ಮಾಡ್ದಿದ್ರೆ ಸತ್ತೇ ಹೋಗ್ಬಿಡ್ತಿತ್ತು ಅಂತ ಏನಲ್ಲ, ಯಾಕಂದ್ರೆ ಎಲ್ಲಾದ್ನೂ ಕಾಯೋನು ಪರಮಾತ್ಮ, ಎಲ್ಲ ನಿಶ್ಚಯ ಆಗಿರೋದು ಅವನಿದ್ದ. ನಾನು ಮಾಡ್ದಿದ್ರೆ ಬೇರೆ ಯಾರನ್ನೋ ನಿಮಿತ್ತ ಮಾಡ್ತಾನೆ ಪರಮಾತ್ಮ, ಅಷ್ಟೇ ವಿನ ಇಲ್ಲಿ ನಾನು ಮಾಡಿರೋ ಕೆಲಸಕ್ಕೆ ಪ್ರಶಂಸೆ ಇಲ್ಲ ಅಂತ ಹೇಳಿದ. ಹೇಗೆ ಅದಕ್ಕೂ ಒಂದ್ಸಲಿ ದೇವ್ರನ್ನ ಎಲ್ಲ ಕೇಳಿದಾಗ ದೇವ್ರು ಹೇಳಿದಂತೆ, ನೋಡಿ ನೀವು 2 ಘಟನೆ ಕೇಳಿದೀರಾ ಅನ್ಸುತ್ತೆ. ಒಂದು ದೊಡ್ಡ ಶಿಪ್ ಇತ್ತು, ಶಿಪ್ಪಲ್ಲಿ ತುಂಬಾ ಜನ ಇದ್ರು, 100 ಜನ ಇದ್ರು. ಆದ್ರೆ ಶಿಪ್ಪಲ್ಲಿ ತುಂಬಾ ದೊಡ್ಡ ಇದು ಬಂದು ಶಿಪ್ಪು ಮುರಿದು ಎಲ್ಲ ಆಗಿ ಏನಾಯ್ತು, ಅದು ಶೋರ್ಗೆ ಚೂರಾಗಿ ಬರುವಾಗ ಒಂದು
8-9 ತಿಂಗಳ ಮಗು. ಆಕ್ಚುಲಿ ಅದು ಮಾತ್ರ ದಡಕ್ಕೆ ಬಿದ್ದಿದೆ. ಅದು ಬದುಕಿದೆ ಮಗು. ಆ ಶಿಪ್ಪಲ್ಲಿ ಇದ್ದಿದ್ದು ಎಲ್ಲಾರು ಸತ್ತೋದ್ರು, ಬಟ್ ಮಗು ಬದುಕಿದೆ. ಅಲ್ಲಿಗೆ ಜನ ಅದು ತೀರದಲ್ಲಿ ಬಂದು ಮಗು ಇರುವಾಗ ಅದನ್ನ ರಾಜ ನೋಡ್ಬಿಟ್ಟು ಏನ್ ಮಾಡ್ದ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ತನ್ನ ಮಗುವಾಗಿ ಅದನ್ನ ಸಾಕ್ಬಿಟ್ಟ. ಇವಾಗ ಅವನು ರಾಜ ಆಗಿದ್ದಾನೆ. ಅವನೇನ್ ಮಾಡ್ದ, ಒಂದು ದೊಡ್ಡ ಮಹಲ್ನ ಕಟ್ಟಿಸ್ಬಿಟ್ಟು ಅವತ್ತು ಗೃಹ ಪ್ರವೇಶ ಮಾಡ್ಬೇಕು. ಅವಾಗ ಏನಾಗಿದೆ, ಇನ್ನೇನು ಒಳಗೆ ಪ್ರವೇಶ ದ್ವಾರ ಕಾಲು ಇಡ್ಬೇಕು ಅನ್ನಷ್ಟಲಿ ಮೇಲಿಂದ ಅದು ಕುಸಿದು ಬಿದ್ದು ಅವನು ಹೋಗ್ಬಿಟ್ಟ. ಇವಾಗ ಅಷ್ಟು ಜನ ಸತ್ತಾಗ ಅವನು ಬದುಕಿದ್ದು ಹೇಗೆ ಅಂದ್ರೆ ಪ್ರಾರಬ್ಧ ಪರಮಾತ್ಮನಿಂದ ಲಾವ್ ಮಾಡಿದಾನೆ. ಇವಾಗ ಇಷ್ಟೆಲ್ಲ ಸುಶಕ್ತಿ ಎಲ್ಲ ಇದ್ದು, ಯಾವ ತೊಂದ್ರೆನೂ ಇಲ್ಲದೆ ಎಲ್ಲ ಚೆನ್ನಾಗಿದ್ದು, ಅದು ಬಿದ್ದು ಅವನು ಒಬ್ಬನೇ ಹೋಗಿದ್ದು, ಇನ್ಯಾರು ಹೋಗ್ಲಿಲ್ಲ. ಆಗಿದ್ದು ಹೇಗೆ ಅಂದ್ರೆ ಎಲ್ಲ ನಿಯಾಮಕ ಇದ್ದಾನೆ. ಸರಿ, ನಾವು ಯಾರಿಗೂ ಏನೂ ಮಾಡ್ತಾ ಇಲ್ಲ. ಆ ಅಹಂಕಾರ ನಮ್ಮಲ್ಲಿ ಬರಬಾರ್ದು. ನಾವೆಲ್ಲ ಹೇಳಿದೀವಿ. ಇದೆಲ್ಲ ಏನು, ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ಅಂತ ಗಂಡನ್ಗೆ ಹೇಳೋದು. ಗಂಡ ಹೇಳ್ತಾನೆ, ನಾನ್ ಹೊರಗೋಗ್ಬಿಟ್ಟು ಎಷ್ಟು ಕೆಲಸ ಮಾಡ್ತೀನಿ ಅಂತ ನಿನಗ್ ಗೊತ್ತಾ ಅಂತ. ಹೀಗೆ ಒಬ್ರು ಮಕ್ಕಳು ಹೇಳ್ತಾರೆ, ನಾನು ಇವತ್ತು ಎಷ್ಟು ಕೆಲಸ ಮಾಡಿದ್ದೀನಿ, ನಾನೇನೋ ಮಾಡಿದ್ದೀನಿ. ಒಬ್ಬೊಬ್ರು ಹೇಳ್ಕೊಳ್ಳೋದ್ರಲ್ಲಿ ನಾವಿಷ್ಟು. ಇದು ಯಾಜ್ಞವಲ್ಕ್ಯರು ಏನ್ ಹೇಳ್ತಿದಾರೆ, ಯಾರಿಗೂ ಏನನ್ನೂ ಮಾಡೋದಿಲ್ಲ. ಎಲ್ಲಾರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಮನಸ್ಸಿನ ಶಾಂತಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ತಮ್ಮ ಮನಸ್ಸು ಶಾಂತವಾಗಿರ್ಬೇಕು. ಯಾಕಂದ್ರೆ ಶಾಂತ ಮನಸ್ಸಿನಲ್ಲಿ ಅವರಿಗೆ ಸುಖ ಸಿಗತ್ತೆ, ಆನಂದವಾಗಿರುತ್ತೆ. ಅದಕ್ಕೆ ಮಾಡ್ತಾರೆ ವಿನ ಖಂಡಿತ ಯಾರಿಗೂ ಏನೂ ಮಾಡ್ತಾರೆ. ಇದ್ರಲ್ಲಿ ಏನ್ ಅರ್ಥ ಅಂದ್ರೆ, ಹೇಳೋದ್ರಲ್ಲಿ ಖಂಡಿತ ಈ ಅಹಂಕಾರಕ್ಕೆ ನಮಗೆ ಸ್ವಲ್ಪನೂ ಅವಕಾಶ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಸೊ ನೀನ್ ಇಷ್ಟೇ ದಿವಸ ಏನ್ ಅನ್ಕೊಂಡ್ಬಿಟ್ಟಿದೆ, ಗಂಡನನ್ನ ನಾನು ಪ್ರೀತಿಸ್ತಿದ್ದೀನಿ ಅಂತ, ಗಂಡನಿಗಾಗಿ ಗಂಡನನ್ನ ಪ್ರೀತಿಸ್ತಾ ಇದ್ದೀನಿ. ಇಲ್ಲ, ನಮಗೆ ನೋಡಿ ಎಲ್ಲರ ಅನುಭವದಲ್ಲೂ ಇದೆ. ಇವಾಗ ಬೆಳಿಗ್ಗೆ ಎದ್ದು ನಮ್ಮ ಕರ್ತವ್ಯನ ಪಟಪಟ ಏನೇನು ಮಾಡ್ಬೇಕು ಎಲ್ಲ ಮಾಡಿದೀವಿ. ಒಂಥರ ಮುಗಿಸಿದಾಗ ನಮಗೊಂಥರ ಮನಸ್ಸಲ್ಲಿ ಸಂತೋಷ ಆಗುತ್ತೆ, ನೆಮ್ಮದಿ. ಇವಾಗ ಯಾವುದಕ್ಕೋಸ್ಕರ ಮಾಡಿದ್ವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಆ ಫಲ ಬಂದಾಗ ನಮಗೆ ಸಂತೋಷ ಆದ ತಕ್ಷಣ ಗೊತ್ತಾಗತ್ತೆ, ಇದಕ್ಕೋಸ್ಕರ ಈ ಮನಸ್ಸು ಸರಿಯಾಗಿತ್ತು. ಇಲ್ದ್ರೆ ಏನಾಗತ್ತೆ, ಕೂತಿದ್ರೆ ಬಟ್ಟೆ ಒಣಗಾಕಿಲ್ಲ ಇನ್ನು, ಏನ್ ಮಾಡೋದು, ಅದು ಮನಸ್ಸ ಅಶಾಂತಿ. ಇನ್ನು ರೊಟ್ಟಿನೇ ಮಾಡಿಲ್ಲ, ಅಡಿಗೆನೇ ಮಾಡಿಲ್ಲ, ಅಯ್ಯೋ ಅಂತ. ಎಲ್ಲದಕ್ಕೂ ಮನಸ್ಸು ಅಶಾಂತ ಆದಾಗ ಏನಾಗತ್ತೆ, ನಮ್ಗೆ ಮನಸ್ಸಿನ ಅಶಾಂತತೆ ನಮ್ಗೆ ತೊಂದರೆ ಕೊಡುತ್ತೆ. ನಾವ್ ಏನ್ ಮಾಡ್ತೀವಿ, ಆ ಮನಸ್ಸು ತೊಂದರೆ ಮಾಡೋದಕ್ಕೋಸ್ಕರ ಏನ್ ಮಾಡ್ಬಿಟ್ವಿ, ಎಲ್ಲ ಮಾಡ್ಬಿಟ್ಟು ಕೈಯಲ್ಲಿ ಒಂದು ಕಾಫಿನೋ ಟೀನೋ ಇಟ್ಕೊಂಡು ಕೂತ್ಕೊಳ್ಳೋವಾಗ ಏನು ಸ್ವರ್ಗ ಎಷ್ಟು ಗೇಣು, ಎರಡೇ ಬೆಳೆ ಇಲ್ಲೇ ಇದೆ, ಸ್ವರ್ಗ ಸಿಕ್ಕಿಬಿಡ್ತು ಅಷ್ಟು ಚೆನ್ನಾಗಿ. ಅದರಿಂದ ಹೇಳ್ತಾರೆ, ಆತ್ಮ ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಯಾರೇ ಏನ್ ಮಾಡಿದ್ರು ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ತು. ನೋಡಮ್ಮ, ಸ ಉವಾಚ ಹೇಳ್ತಾನೆ, ಇಲ್ಲೇ ಮೈತ್ರಿ, ಪತಿಯ ಕಾಮಾಯ, ಪತಿಯ ಪ್ರಯೋಜನಕ್ಕಾಗಿ, ಪತಿಗೆ ಅವನ ಮನಸ್ಸಿನ ಸ್ಥಿತಿಗಾಗಿ ಪತಿ ಪ್ರಿಯ ನ ಭವತಿ, ಅವನು ಪ್ರಿಯನಾಗಿಲ್ಲ. ಮೈತ್ರಿ ತು, ಆದರೆ ಆತ್ಮನ ತನ್ನ ಕಾಮಾಯ, ತನ್ನ ಮನಸ್ಸಿನ ಪ್ರಯೋಜನಕ್ಕಾಗಿ, ತನ್ನ ಮನಸ್ಸು ಶಾಂತವಾಗಿರೋದಕ್ಕಾಗಿ ಎಲ್ಲ ಆಗುವಾಗ ನಮ್ಗೆ ಇವಾಗ ಯಾರಿಗೋ ಏನೋ ಕೊಡ್ಬೇಕು, ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ತಂದೆ ತಾಯಿ. 5 ಜನನೋ 10 ಜನನೋ 12 ಜನನೋ ಮಕ್ಕಳು, ತಂದೆ ತಾಯಿ ಹೇಳಿದ್ದಾರೆ ಇದು ಎಲ್ಲರಿಗೂ ಕೊಟ್ಬಿಟ್ಟು ನೀನು ಇಟ್ಕೋ ಅಂತ. ಕೊಟ್ಟೇ ಇಲ್ಲ ಅಲ್ವಾ? ಅವಾಗ ಏನಾಗುತ್ತೆ, ಮನಸ್ಸು ಚುಚ್ಚುತ್ತಾ ಇರುತ್ತೆ. ಎಷ್ಟು ದಿವಸ ಚುಚ್ಚುತ್ತೆ, ಕೊಡದೇ ಇರೋಷ್ಟು ದಿವಸನು ಚುಚ್ಚುತ್ತಾನೆ ಇರುತ್ತೆ, ಬಿಡುತ್ತಿಲ್ಲ. ಅವಾಗ ಏನ್ ಮಾಡ್ತೀವಿ, ಕೊಟ್ಬಿಟ್ಟು ಮತ್ತೆ ಮನಸ್ಸು ಏನಾಗ್ಬಿಡುತ್ತೆ, ನಿರಾಳ ಆಗ್ಬಿಡುತ್ತೆ. ಎಲ್ಲಾ ಜೀವನದಲ್ಲೂ ಘಟನೆ ಇರ್ತದೆ. ಅದನ್ನೇ ಹೇಳ್ತಾನೆ, ತನ್ನ ಆತ್ಮನ ಕಾವಾಯ ಅಂದ್ರೆ ತನ್ನ ಪ್ರಯೋಜನಕ್ಕಾಗಿ, ತನ್ನ ಮನಸ್ಸು ಚೆನ್ನಾಗಿ ಇರೋದಕ್ಕೋಸ್ಕರ ಪತಿ ಪ್ರಿಯವಾಗಿರುತ್ತಾನೆ. ಅದೇ ರೀತಿ ಏನೇನ್ ಹೇಳ್ತಾರೆ ಒಂದು ನೋಡಿ, ಬರೀ
ತುಂಬಾ ಜನ ಅನ್ಕೋಬಹುದು ಎಲ್ಲದಕ್ಕಿಂತ ಶುಭದ ಅನ್ಕೋಬಹುದು, ಏನು ಆಂಟಿ ಸ್ತ್ರೀ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ತಿರುಗು ಪುರುಷರೇ ಶುರು ಆಯ್ತಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ? ಇಲ್ಲ ಇಲ್ಲ ಆಂಟಿ, ಹಂಗೇನಿಲ್ಲ. ಇಲ್ಲ, ತಮಾಷೆ ಮಾಡ್ತಾ ಇದೀನಿ ಶುಭದ. ನವ ಅರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ಹೇ ಮೈತ್ರೇಯಿ, ಈ ಗಂಡಸಿಗೆ ಹೆಂಡತಿ ಪ್ರೀತಿ ಅಂತ ಹೇಳ್ತಲ್ಲ, ಅವನು ಹೆಂಡತಿ ಪ್ರಯೋಜನಕ್ಕಾಗಿ ಅವನಿಗೆ ಪ್ರೀತಿ ಇಲ್ಲ, ತನ್ನ ಪ್ರಯೋಜನಕ್ಕಾಗಿ ಹೆಂಡತಿ ಮೇಲೆ ಪ್ರೀತಿ ಅಂತ ಹೇಳ್ತಾನೆ. ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರಾಹ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಹ ಪ್ರಿಯಾ ಭವಂತಿ. ಅಲ್ಲಿ ಪುತ್ರಾಹ ಅನ್ನುವಾಗ ಒಂದು ಇದಾಕ್ಬಿಟ್ಟು ಪುತ್ರಿ ಎಲ್ಲನೂ ಹಾಕೋಬೇಕು. ಪುತ್ರ ಪುತ್ರಿ ಎರಡಕ್ಕೂ ಒಂದೇ ಅರ್ಥ. ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಥವಾ ಪುತ್ರಿ. ಅಪಯಶಸ್ಸು ಕೆಟ್ಟ ಹೆಸರು ಬರ್ದಿರೋಂಗೆ ಯಾವ ಮಕ್ಕಳು ನೋಡ್ಕೊಳ್ತಾರೋ ಅವರಿಗೆ ಮಗ ಮಗಳು ಅಂತ ಹೆಸರು ಅವ್ರು ಹೇಳಿದ್ರು. ಅದೇ ರೀತಿ ಮಕ್ಕಳು ಅಷ್ಟೇ. ನವ ಅರೆ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ದುಡ್ಡಿಗೋಸ್ಕರ ದುಡ್ಡು ನಮ್ಗೆ ಪ್ರಿಯ ಅಲ್ಲ, ನನಗೋಸ್ಕರ ಆತ್ಮನಸ್ತು ನನ್ನ ಇದಕ್ಕೋಸ್ಕರ ನನ್ನ ಮನಸ್ಸಿನ ಸ್ಥಿತಿಗೋಸ್ಕರ ನನಗೆ ದುಡ್ಡು ಪ್ರಿಯವಾಗಿದೆ. ನವ ಅರೆ ಬ್ರಹ್ಮಣ ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ. ಪುರೋಹಿತರು ಸಿಗದೆ ಇದ್ರೆ ಒಂದು ಪೂಜೆ ಮಾಡ್ಬೇಕು, ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಬಿಟ್ಟಿದೀವಿ. ಇದೆಲ್ಲ ನಮ್ಗೆ ಸಂಕಲ್ಪ ಮಾಡಿಸ್ಬೇಕು. ಪುರೋಹಿತರು ಬಂದು ಆ ಪುರೋಹಿತರಿಗಾಗಿ ಹುಡುಕಿ ಆಮೇಲೆ ಅವ್ರಿಗೆ ಕಾರ್ ಕಳಿಸಿ ಎಲ್ಲ ಉಪಚಾರ ಮಾಡಿ ಎಲ್ಲ ಮಾಡ್ತೀವಿ. ಯಾರಿಗೋಸ್ಕರ? ಆ ಪುರೋಹಿತರಿಗೋಸ್ಕರ, ಬ್ರಾಹ್ಮಣನಿಗೋಸ್ಕರ ಅಲ್ಲ. ಯಾರಿಗೋಸ್ಕರ ಮಾಡ್ತಿರೋದು? ಆತ್ಮನಸ್ತು ಕಾಮಾಯ, ನನ್ನ ಪ್ರಯೋಜನಕ್ಕಾಗಿ ಅವ್ರನ್ನ ಪುರೋಹಿತರನ್ನ ಕರೆಸಿ ಅವರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ರೀ, ನಾವು ಕಾಮ್ಯವಾಗಿ ಮಾಡದೇ ಇದ್ದಾಗಲೂ ಅದು ತಿರುಗು ನಿಮ್ಮ ಮನಸ್ಸಿನ ಪ್ರಯೋಜನಕ್ಕಾಗಿ. ಯಾಕೆಂದ್ರೆ ನಿಮ್ಗೆ ಕಾಮ್ಯವಾಗಿ ಮಾಡಿದ್ರೆ ಒಳಗಿರೋನು ಚುಚ್ಚುತ್ತಾ ಇರ್ತಾನೆ. ನೋಡು, ಇಷ್ಟು ದಿನ ಸತ್ಸಂಗ ಕೇಳಿದೀಯಾ, ತಿರುಗು ಕಾಮನೆ ಮಾಡ್ತೀಯಾ? ಇಲ್ಲ, ಪರಮಾತ್ಮ ಪ್ರೀತ್ಯತೆ ಅಂತ ಮಾಡು ಅಂತ ಹೇಳಿದ್ರೆ, ಆ ಪ್ರೀತ್ಯತೆ ಅಂತ ಮಾಡಿದಾಗ ನಿಮಗೆ ಏನು ಮನಸ್ಸಿನಲ್ಲಿ ಶಾಂತಿ ಸಿಗುತ್ತೋ ಅದು ಕೊರೆಕ್ಟ್ ನಿಮ್ಗೆ ಪ್ರಯೋಜನ. ಅದರಿಂದ ಹಾಗೆ ನಾವು ಕಲ್ಪನೆ ಮಾಡ್ಬಿಡ್ಬಾರ್ದು ಏನಂತ ನಮ್ಮನ್ನ ನಾವು ತುಂಬಾ ಏನೋ ತ್ಯಾಗವಾಗಿ ಮಾಡ್ತೀವಿ. ಇಲ್ಲ, ಎಲ್ಲ ಅದು ನಿಜಾನೇ. ಆತ್ಮನಸ್ತು ಕಾಮಾಯ ಹೇಳ್ತಾರೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು ವೇದಗಳ ನಾಲೆಡ್ಜ್ ತಿಳಿದವನು. ಅದಕ್ಕೆ ಪುರೋಹಿತರ ಎಕ್ಸಾಂಪಲ್ ಕೊಟ್ಟೆ ನಾನು. ಆಯ್ತು. ಅದೇ ರೀತಿ ನವ ಅದೇ ಕ್ಷತ್ರಸ್ಯ ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ. ಕ್ಷತ್ರಿಯರು ಅಂದ್ರೆ ನಮ್ಮ ಯುದ್ಧದಲ್ಲಿ ಇರೋ ಅವರೆಲ್ಲ ನಮ್ಗೆ ತುಂಬಾ ಪ್ರಿಯ, ನಮಗ್ ತುಂಬಾ ಅವರೆಲ್ಲ. ಯಾಕೆ ಅಂದ್ರೆ ನಮ್ಮನ್ನ ರಕ್ಷೆ ಮಾಡ್ತಾ ಇದ್ದಾರೆ, ನಮ್ಮ ದೇಶವನ್ನ ರಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಮ್ಗೆ ಪ್ರಿಯ. ಎಲ್ಲ ತಿರುಗಲ್ಲ. ಇನ್ಫ್ಯಾಕ್ಟ್ ನಾವು ತಾನು ಬರಲ್ಲ, ನಾನು ತಾನೇ ಬರೋದು. ಜ್ಞಾಪಕ ಇಟ್ಕೊಳ್ಳಿ, ನಾನು ತಾನೇ ಮನುಷ್ಯನಿಗೆ ಬರೋದು. ನವ ಅರೆ ಲೋಕಾನಾಂ ಕಾಮಾಯ ಲೋಕಾಹ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಲೋಕಾಹ ಪ್ರಿಯಾ ಭವಂತಿ. ಈ ಲೋಕದಲ್ಲಿ ಏನೇನಿದೆಯೋ ಎಲ್ಲವೂ ಅಷ್ಟೇ. ಲೋಕದ ಜನಗಳು ಎಲ್ಲಾನು ಲೋಕಗಳು ಎಲ್ಲಾನು ಯಾವ್ದಕ್ ಪ್ರಿಯ ಅಂದ್ರೆ ನನಗೋಸ್ಕರ ಪ್ರಿಯ. ನವ ಅರೆ ದೇವಾನಾಂ ಕಾಮಾಯ ದೇವಾಹ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ದೇವಾಹ ಪ್ರಿಯಾ ಭವಂತಿ. ಅವ್ರು ಹೇಳ್ತಾರೆ ದೇವತೆಗಳು ಯಾಕೆ ನಮಗೆ ಪ್ರಿಯ. ಇವಾಗ ಯಾವಾಗ್ಲೂ ಕ್ಲಾಸ್ ಅಲ್ಲಿ ಒಂದು ಮಾತು ಕೇಳ್ತಿದ್ದೆ, ನಿಮಗ್ ತುಂಬಾ ಇಷ್ಟನಾ ದೇವ್ರು? ಯಾವ ದೇವ್ರು ಇಷ್ಟ ಅಂತ. ಪಾಪ ಎಲ್ಲಾರು ಏನಾಗಿತ್ತು, ಫಸ್ಟ್ ಗೊತ್ತಿಲ್ಲ ಅವ್ರಿಗೆ ಅರ್ಥ. ಹೌದು, ನಮಗ್ ತುಂಬಾ ಇಷ್ಟ. ಒಬ್ರು ಹೇಳ್ತಿದ್ರು ನನಗೆ ಕೃಷ್ಣ ಇಷ್ಟ, ಒಬ್ರು ನನಗೆ ಶ್ರೀನಿವಾಸ ಇಷ್ಟ. ಸರಿ ನೋಡಿ, ನನಗೆ ತುಂಬಾ ಇದಿದೆ, ಏನು ಸಿದ್ಧಿಗಳಿದೆ, ನಾನು ಇವಾಗ ದೇವ್ರನ್ನ ಕರೆಸ್ಬಿಡ್ತೀನಿ, ಬಂದ್ಬಿಡ್ತಾನೆ ಅಂತ. ಅವನ್ನ ಕರೆಸೋದು ನನ್ನ ಕೆಲ್ಸ, ನಾನು ಆಮೇಲೆ ಕಳ್ಸೋಲ್ಲ. ಇವಾಗ ನಾವು ಕ್ಲಾಸ್ ಎಲ್ಲ ಮುಗಿದ್ ಮತ್ತೆ ನಾವು ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಯಾರಿಗೋಸ್ಕರ ಕರ್ಸಿದೀನೋ ಅವ್ರು ಕರ್ಕೊಂಡು ಹೋಗ್ಬೇಕು.
ಕರ್ಕೊಂಡು ಹೋದ್ರೆ ಅವ್ರ ಮನೆಗೆ ಅವನು ಹೋಗ್ತಾನೆ. ಅವ್ರು ಹೇಳಿದ್ರೆ ತುಂಬಾ ಖುಷಿನ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸರಿ, ಇವಾಗ ಅವನ್ನ ಕರ್ಕೊಂಡು ಹೋದ್ರು, ಸೋಫಾ ಮೇಲೆ ಕೂಡ್ಸಿದ್ರು, ಕೂತ್ಕೊಂಡಿದ್ದಾನ. ಇವಾಗ ಇವ್ರು ಕಾಫಿ ಕುಡಿಯೋ ಅಭ್ಯಾಸ ಕ್ಲಾಸ್ ಆದ್ಮೇಲೆ, ಮತ್ತೆ ಅವನ್ಗೂ ಕೊಡ್ಬೇಕಲ್ವಾ ಪಾಪ, ಮನೆಯಲ್ಲಿ ಬಂದಿದ್ದಾನೆ. ಅವ್ರು ಏನ್ ಅನ್ಕೊಂಡ್ರು, ಬೇರೆ ಗೆಸ್ಟ್ ತರ ಬಂದ, ಕಾಫಿ ಕುಡಿತಾನೆ, ಆಮೇಲೆ ವರಾಗಿರ ಕೊಟ್ಬಿಟ್ಟು ಹೊರಟೋಗ್ತಾನೆ ಅಂತ ಅನ್ಕೊಂಡ್ರು. ಪರಮಾತ್ಮ ಹಾಗಲ್ಲ, ನೀನ್ ಬಾ ಅಂತ ಕರ್ಮಟ್ಟೆ ಬಂದ್ಬಿಟ್ಟಿದ್ದಾನೆ. ಇವಾಗ ಅವನು ಹೋಗು ಅಂತ ಹೇಳೋಕ್ ಇವ್ರಿಗೆ ಅದು ಭಯ ಇರುತ್ತಲ್ಲ, ಭಯ. ಇವಾಗ ಏನಾಯ್ತು, ಕಾಫಿ ಕೊಟ್ಟಾಯ್ತು, ಇನ್ನು ಸ್ವಲ್ಪ ರಾತ್ರಿ ಅಡ್ಗೆ. ಆವಾಗ ಏನಾಯ್ತು, ಮರ್ಯಾದೆ ಸರಿ, ಅಡ್ಗೆ ಅದನ್ನು ಮಾಡಿ ಬಡಿಸಿದ್ರು. ಆಮೇಲೆ ಅವನಿಗೆ ಮಲಕೊಡೋ ವ್ಯವಸ್ಥೆ ಮಾಡಿ ಆಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಕೂತಿದ್ದಾನೆ ರೆಡಿಯಾಗಿ. ಸರಿ, ಏನಾಯ್ತು, ಅವನಿಗೂ ಕಾಫಿ ಕೊಟ್ರು. ಹಾಗೆ ಆಯ್ತು. ನೀವು ನಿಜವಾಗ್ಲೂ ಹೇಳಿ, ಯಾರಿಗೆ ಎಲ್ಲಾರ್ಗು ಸ್ಟ್ರೈನ್ ಆಗ್ತಾ ಇದೆಯಾ ಇಲ್ವಾ? ಇವಾಗ ಬೈ ಚಾನ್ಸ್ ಯಾರೋ ಪಕ್ಕದ ಮನೆಯವರು ನಾನ್ ಕರ್ಕೊಂಡು ಹೋಗ್ಲಾ ನಮ್ಮ ಮನೆಗೆ ಅಂದ್ರೆ, ಖಂಡಿತ ಕರ್ಕೊಂಡೋಗಿ ಅಂತ ಕೊಟ್ವಿ. ನಮಗೆ ಯಾರೇ ನಮ್ಮಿಂದ ಬೇರೆಯಾಗಿದ್ರೆ ನಮ್ಗೆ ಕಷ್ಟ. ನಾನು ಇದನ್ನ ತಮಾಷೆಯಾಗಿ ಇದ್ ಮಾಡ್ತಾ ಇದ್ದೇನೆ ಅಂದ್ರೆ ಯಾರನ್ನು ಅವಹೇಳನೆ ಮಾಡ್ತಾ ಇಲ್ಲ, ಯಾರೇನು ಅಂದ್ರೆ ನಮಗೆ ಎನಿಥಿಂಗ್. ಯಾಕೆ ಸುಷುಪ್ತಿಲಿ ಆನಂದ ಅಂದ್ರೆ ನನ್ನಿಂದ ಬೇರೆ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ನನ್ನಿಂದ ಬೇರೆಯಾಗಿ ಒಂದು ಚಿಕ್ಕ ವಸ್ತು ಇದ್ರೂ ಕೂಡ ಅದನ್ನೇ, ಇವಾಗ ಯಾರೋ ಹೇಳಿದ್ರು ನೀ ಇದನ್ನೇ ಹಿಡ್ಕೊಂಡೇ ಕೂತಿರು, ಈ ಬುಕ್ಕನ್ನ ಹಿಡ್ಕೊಂಡೇ ಕೂತಿರು ಅಂದ್ರೆ ಅದು ನನ್ಗೆ ದುಃಖ ಕೊಡಕ್ ಶುರು ಮಾಡಿ. ಇದು ನನಗೆ ಇಷ್ಟ, ಸರಿ, ಆದ್ರೆ ಯಾವಾಗ್ಲೂ ಆಗೋದು. ಹಾಗೆ ಯಾವಾಗ್ಲೂ ನನ್ನ ಸ್ವರೂಪ ಸ್ಥಿತಿಗೆ ನಾವು ಹೋಗ್ಬೇಕು, ಅದ್ವಿತೀಯ. ಯಾವುದೇ ಆಗ್ಲಿ, ಇವನ್ ದೇವರೇ ಒಂದು ರೂಪ ತಗೊಂಡು ಬಂದ್ರು ಬೇರೆ ಅಂತ ಆಯ್ತೋ ಇಲ್ವೋ, ಅದು ಯಾವಾಗ ನೋಡಿ. ಇದನ್ನೆಲ್ಲ ಹುಷಾರಾಗಿ ಹೇಳ್ತಾರೆ, ಮನಸ್ಸನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಹೇಳು, ದೇವತೆಗಳು ಯಾವುದಕ್ಕೆ ಪ್ರಿಯರಾಗಿದ್ದಾರೆ? ನನಗೋಸ್ಕರ, ನನ್ನ ಪ್ರಯೋಜನಕ್ಕೋಸ್ಕರ. ನವ ಅರೆ ಭೂತಾನಾಂ ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ, ಆತ್ಮನಸ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ. ಅಯ್ಯೋ, ನನಗೆ ನಾಯಿ ಅಂದ್ರೆ ತುಂಬಾ ಪ್ರೀತಿ ರೀ, ಪೆಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲ ಪೆಟ್ಸ್ ಅನ್ನು ಪೆಟ್ಸ್ಗೋಸ್ಕರ ಯಾರು ಇಟ್ಕೊಳ್ಳೋದಿಲ್ಲ. ಗೊತ್ತಾಗ್ಬಿಡ್ತು ನಿಮಗೆ ಸ್ಕಿನ್ ಪ್ರಾಬ್ಲಮ್ ಬಂದಿರೋದು ಆ ಪ್ರಾಣಿಯಿಂದ, ತಕ್ಷಣ ಕಳಿಸ್ಬಿಡ್ತೀರ ದೂರ. ಆಗೋದಿಲ್ಲ. ಎಲ್ಲ ಆತ್ಮನಸ್ತು ಕಾಮಾಯ, ನಮ್ಮ ಪ್ರಯೋಜನಕ್ಕಾಗಿ ಇನ್ನೊಬ್ಬನ ಪ್ರೀತಿವಿ. ನವ ಅರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವಂತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವಂತಿ ಭವತಿ. ಯಾವುದೇ ಆಗ್ಲಿ ಪ್ರಪಂಚದಲ್ಲಿ ಎಲ್ಲವೂ ಯಾರಿಗೋಸ್ಕರ ಪ್ರಿಯ ಅಂದ್ರೆ ಅದಗಳಿಗೋಸ್ಕರ ಪ್ರಿಯ ಅಲ್ಲ, ಆತ್ಮನಿಗಾಗಿ ಅಂದ್ರೆ ಸ್ವಯಂಗಾಗಿ. ಅವಾಗ ಹೇಳ್ಬಿಟ್ಟ. ಇವಾಗ ಏನ್ ಮಾಡ್ಬೇಕಾಗಾದ್ರೆ ಮೈತ್ರಿಗೆ ತಾನೆ, ಆತ್ಮಾವ ಅರೆ ದ್ರಷ್ಟವ್ಯ. ಹೇ ಮೈತ್ರೇಯಿ, ಆತ್ಮನನ್ನೇ ತಿಳಿದುಕೊಳ್ಳಬೇಕು, ಗುರುತಿಸಬೇಕು, ಹುಡುಕಬೇಕು. ಎಲ್ಲ ಅರ್ಥನೂ ತಗೊಳ್ಳಿ. ಆತ್ಮನನ್ನೇ ತಿಳಿಯಬೇಕು, ಆತ್ಮನನ್ನೇ ಹುಡುಕಬೇಕು, ಆತ್ಮನನ್ನೇ ಗುರುತಿಸಬೇಕು. ಹತ್ತಿರೇವನು ಯಾವಾಗ ನಾ ಕಳೆದೋಗಿದ್ದೀನಿ ಅಂತ, ನಾ ಕಳೆದೋಗಿದ್ದೇನೆ ಅಂತ ಭ್ರಮೆ ಆಗಿದೆಯೋ ನನಗೆ, ಇವಾಗ ನಾನು ಯಾರನ್ನ ಹುಡುಕ್ಬೇಕು? ಹತ್ತನೇವನ್ನೇ ಹುಡುಕ್ಬೇಕು, ಹತ್ತನೇವನನ್ನೇ ಗುರುತಿಸ್ಬೇಕು, ಹತ್ತನೇವನನ್ನೇ ತಿಳ್ಕೊಳ್ಬೇಕು. ಅದಕ್ಕೆ ಯಾವುದು ನಿಮ್ಗೆ ದಾರಿ? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ ಮೈತ್ರೇಯಿ. ನೀನು ಗುರುವಿಂದ ಗುರುವಾಣಿಯನ್ನ, ಉಪನಿಷತ್ತನ್ನ, ಗುರು ಆಚಾರ ಶಾಸ್ತ್ರವನ್ನ ಆಚಾರ್ಯನ ಮೂಲಕ ಶ್ರವಣ ಮಾಡಿ, ಮನನ ಮಾಡಿ, ಅದನ್ನ ಏಕಾಗ್ರತೆಯಿಂದ ನಿನ್ನದನ್ನಾಗಿ ಮಾಡ್ಕೋಬೇಕು. ನೀ ಅದನ್ನ ಸೇವನೆ ಮಾಡ್ಬೇಕು. ಅದರಲ್ಲಿ ನನಗೆ ಭಾವನೆ ಬರ್ಬೇಕು. ನಿಧಿಧ್ಯಾಸ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ನನಗೆ ಭಾವನೆ ಬರ್ಬೇಕು. ಅದಕ್ಕೆ ಹೇಳ್ತಾರೆ, ಆತ್ಮನೋ ವಾರೆ ದರ್ಶನೇನ ಶ್ರವಣೇನ ಮತ್ಯ. ನೋಡ್ಯಾ, ಶ್ರವಣ ದರ್ಶನೇನ ಶ್ರವಣನೇನ ಮತ್ಯ ತಿಳಿದುಕೊಂಡು, ವಿಜ್ಞಾನೇನೇದಂ ಸರ್ವಂ ವಿದಿತಂ. ಆ ನಿಧಿಧ್ಯಾಸನದಿಂದ ಇದು ಎಲ್ಲವೂ ನಿನ್ನ ಅನುಭವದಲ್ಲಿ ಬರುತ್ತೆ. ಇದನ್ನ ನಾಳೆ ತಿರುಗು ಈ 4 ಮಾಡೋಣ ಮುಂದಕ್ಕೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಂ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತೋ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ.